ಮುತ್ತಿನ ಚೆಂಡು ನಾನಿಮ್ಮೂರ ಬಂದು ನಿಮ್ಮ ಮರೆಯೋಲ್ಲ ಎಂದು. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಈ ಮಂಡ್ಯದ ಗಂಡು ಸೌಂಡೇ ಕೇಳಿಸ್ತಲ್ಲ, ಬೆಂಗಳೂರಿಂದ ಬಂದಿದೀವಿ ನಾವು. ಜೋರಾಗಿ ಸಕ್ಕರೆ ಮನ್ಸಿರುವಂತ ಅಕ್ರೆ ಜನ ಅಂತಂದ್ರೆ ನಾವೇನಾದ್ರೂ ಕೇಳ್ಬೇಕಾ? ಸಕ್ಕರೆ ಅಷ್ಟೇ ಸಿಹಿಯಾಗಿರ್ತೀರಾ ಅಲ್ವಾ ನೀವೆಲ್ಲ? ನೀವನ್ನೆಲ್ಲ ನೋಡ್ತಿರೋದು ಎಷ್ಟು ಖುಷಿ ಆಗ್ತಿದೆ ನನಗೆ ಅಂತಂದ್ರೆ, ಅಷ್ಟೇ ಖುಷಿ ಆಗ್ತಿರೋದು ನಾವೆಲ್ಲರೂ ನಿಮ್ಮೂರಿಗೆ ಬಂದಿರೋದು. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಮ್ ತವ್ರ ಮನೆಗೆ ಬಂದಷ್ಟೇ ಖುಷಿ ಆಗ್ತಿದೆ ನಮ್ಗೆ. ಮಂಡ್ಯದಲ್ಲೂ ನಾವು ಎಲ್ಲಿಗೆ ಬಂದಿದ್ದೀವಿ? ಸುಂದರವಾದಂತ ಕೋರ್ಕಾರ್ ಅನ್ನೋದೊಟ್ಟಿಗೆ ಬಂದಿದ್ದೀವಿ. ಹಳ್ಳಿ ಚಂದ ಕಣೋ ಅಂತ ಎಲ್ರು ಹೇಳ್ತಾರೆ, ಹಳ್ಳಿ ಜನ ಚಂದ ಕಣೋ ಅಂತಾನೂ ಹೇಳ್ತಾರೆ. ಇಲ್ಲಿ ಸಿಗುವಂತಹ ಆನಂದ, ಇಲ್ಲಿ ಸಿಗುವಂತಹ ನೆಮ್ಮದಿ ನಿಜವಾಗ್ಲೂ ನಾವು ಕೋಟಿ ಖರ್ಚು ಮಾಡ್ಕೊಂಡು ವಿದೇಶಕ್ಕೆ ಹೋದ್ರೂ ಸಿಗೋದಿಲ್ಲ. ಏನಂತೀರಾ? ಶ್ವೇತು, ಒಂದ್ ಮಾತು ಹೇಳ ಶ್ವೇತು. ಏನು? ನಮ್ಮ ಮಂಡ್ಯ ಜನ ಮಾತ್ರ ಹೊರಟಷ್ಟೇ, ಆದ್ರೆ ಇವ್ರ ಮನ್ಸೆಲ್ಲ ಬೆಣ್ಣೆ ತರ. ಬೆಣ್ಣೆ ಮನ್ಸಿರುವಂತ ಕೋಲ್ಕಾರದ ದೊಡ್ಡಿಗೆ ಬಂದಿರುವಂತ ನಾವು ನಿಜಕ್ಕೂ ಪುಣ್ಯವಂತರು. ಈ ಒಂದು ಸುಂದರವಾದಂತ ಹಳ್ಳಿಗೆ ನಾವೆಲ್ಲರೂ ಬಂದಿದೀವಿ. ನಮ್ ಜೊತೆ ಬಂದಿರುವಂತ ನಿಮ್ಮೆಲ್ಲರ ಪ್ರೀತಿಯ ಬೀಗ್ರನ್ನ ಮಾತಾಡ್ಸೋಣ. ನಮ್ಮ ಚಂದನವನದ ಲವ್ಲಿ ಸ್ಟಾರ್ ಪ್ರೇಮ ಅವರು ಹಾಗೂ ನಮ್ಮ ವೇದಿಕೆಯ ಮಾತಿನ ಮುದ್ದಿನ ಅರಗಿಣಿ ಮಾಳ್ವಿಕಾ ಅಮ್ಮ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಕನ್ನಡ 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 ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಜೋಡಿ ನಂಬರ್ 1 ಸೂಪರ್ ಸ್ಟಾರ್. ಮಂಡ್ಯ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಮಂಡ್ಯ ಗೊತ್ತು. ಮಂಡ್ಯ ಬರ್ಬೇಕಂದ್ರೆ ಮಜಾನೇ ಬೇರೆ ನೋಡಿ. ಅಲ್ಲಿ ನಿಂತ್ಕೊಂಡ್ರೆ ಹೆಣ್ಮಕ್ಳನ್ನ ನೋಡಿ ಹಂಗೆ ಕಬ್ಬನ್ ತೇಲ್ದಂಗ್ ತೇಲ್ತಾವ್ರೆ ನೋಡಿ. ನಮ್ ಗಂಡೈಗಳನ್ನ ನೋಡಿ ಹಂಗೆ ಕಬ್ಬನ್ ಜಲ್ಲೆ ತೂಗ್ದಂಗ್ ತೂಗ್ತಾವ್ರೆ. ಮಂಡ್ಯ ಅಂದ್ರೆ ನಮ್ಗೆ ಬಹಳ ಖುಷಿ, ಯಾಕಂದ್ರೆ ಸ್ವಚ್ಛ ಮನಸ್ಸಿನ ಅಚ್ಚ ಕನ್ನಡಿಗರಿರುವಂತ ಜಾಗ ಮಂಡ್ಯ. ಇವತ್ತು ಮಂಡ್ಯದಲ್ಲಿ ಮಂಡ್ಯ ಜನ ನಮಗೆ ಕೊಡೋ ಪ್ರೀತಿ ಇದೆ ಕನ್ನಡ ಚಿತ್ರರಂಗಕ್ಕೆ, ಅದು ಅದ್ಭುತ. ಇಲ್ಲಿ ಬಂದಂತ ಯಾವುದೇ ಸಿನಿಮಾಗಳಿರ್ಬೋದು ಸೂಪರ್ ಡೂಪರ್ ಹಿಟ್ ಮಾಡಿಸ್ತಾರೆ, ಯಾವುದೇ ಶೋ ಇರ್ಬೋದು ಸೂಪರ್ ಡೂಪರ್ ಹಿಟ್ ಮಾಡಿಸ್ತಾರೆ. ಹಾಗಾಗಿ ಮಂಡ್ಯ ಜನ ಅಂದ್ರೆ ನಮಗೆ ಬಹಳ ಬಹಳ ಪ್ರೀತಿ. ಮಾಳ್ವಿ ಅಕ್ಕ, ಸೆಟಪ್ ಹೆಂಗಿದೆ? ಸೆಟಪ್ ಸೂಪರ್ ಆಗಿದೆ, ಆದ್ರೆ ಈ ಸೆಟಪ್ ಗಿಂತ ಈ ಸೆಟಪ್ ಇದೆಯಲ್ಲ ಅದಿನ್ನೂ ಸೂಪರ್ ಆಗಿದೆ. ನಮ್ಮ ಮಂಡ್ಯ ಜನಗಳ ಮೃದು ಹೃದಯ, ಒರಟಿನ ಮಾತು, ಅವರ ಬೆಣ್ಣೆ ಮನಸ್ಸು ಇದೆಲ್ಲವೂ ನಮಗೆ ಬಹಳ ಇಷ್ಟ. ಅವ್ರಿಗೂ ನಾವು ಬಹಳ ಇಷ್ಟ. ಅದಕ್ಕೆ ನಮ್ಮನ್ನ ಇಷ್ಟೊಂದು ಪ್ರೋತ್ಸಾಹ ಮಾಡಿ ನಮ್ಮೊಟ್ಟಿಗೆ ಇವತ್ತು ಇರೋಕೆ ಅವರೆಲ್ಲರೂ ಬಂದಿರೋದು. ಹಾಗಾಗಿ ನಿಮ್ಮೆಲ್ರಿಗೂ ಸ್ವಾಗತ. ನಿಮ್ಮೊಟ್ಟಿಗೆ ಇವತ್ತು ಇಡೀ ದಿನ ಕಾಲ ಕಳೆಯೋದು ನಮಗೆ ಬಹಳ ಸಂತೋಷದ ವಿಷಯ. ಇವತ್ತು ಜೋಡಿಗಳೆಲ್ಲ ಹೇಗೆ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಹಳ್ಳಿಗೆ ನೋಡ್ಬೇಕಾಗಿದೆ. ಬನ್ನಿ ನೋಡೋಣ. ಏನ್ ಪ್ರತಾಪ್, ಎಲ್ಲಾನು ರೆಡಿ ಮಾಡ್ಕೊಂಡಿದ್ಯಾ? ಓ, ಎಲ್ಲ ರೆಡಿ ಅಕ್ಕ. ಅವ್ರಿಗೂ ಸ್ವಾಗತ ಇದೆ ಅಕ್ಕ. ಅವ್ರ ಮನೆ ಮಗಳು ನೀನ್ ಈ ಊರಿಗೆ ಬರ್ತಾ ಇದೀಯ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡು, ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ನಮ್ ಅಣ್ಣ ತಮ್ದಿರು, ನಮ್ ಸೋದರ ಮಾವ, ನಮ್ ಚಿಕ್ಕಮ್ಮ, ಅಣ್ಣ ತಮ್ದಿರು ಎಲ್ಲ ಬಂದ್ ನಿನಗೆ ವೆಲ್ಪ್ ಮಾಡ್ತಾವ್ರೆ. ಎಲ್ರು ನಮ್ಮ ಅಕ್ಕಂಗ್ ಒಂದ್ ಜೋರಾಗಿ ಶಿಲ್ಲ ಚಪ್ಪಾಳೆ ಬರ್ಲಿ. ಓಕೆ, ನಮ್ಮ ಬೀಗರು ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಎಂಟ್ರಿನ ಕೊಟ್ಟಾಯ್ತು. ಈಗ ನಮ್ಮ ನವ ಜೋಡಿಗಳನ್ನ ಬರ ಮಾಡ್ಕೊಳ್ಳೋಣ. ಬರ್ಲಿ ನಮ್ಮ ನವ ಜೋಡಿಗಳಿಗೆ ಜೋರಾದ ಚಪ್ಪಾಳೆ. ತುಂಬಾ ಖುಷಿ ಆಗ್ತದೆ ನಮ್ಗೆ. ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ವೆರಿ ಹ್ಯಾಪಿ. ನನ್ ಗಂಡ
ಜೋಶ್ ಅಲ್ಲಿ ಇದೀವಿ. ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಸೊ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಅಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಥ್ಯಾಂಕ್ ಯು ಈ ಮಂಡ್ಯ ಡಿಸ್ಟಿಕ್ಗೆ, ಈ ಊರಿಗೆ. ಓಕೆ, ನಮ್ಮ ನವ ಜೋಡಿಗಳಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಇಷ್ಟು ದಿವಸ ಏನ್ ಗೊತ್ತಾ, ನಮ್ಮ ವೇದಿಕೆಯಲ್ಲಿ ನಾನು ಮತ್ತೆ ಕೋರಿ ಅವರು ಹಾಯ್ ಹಲೋ ನಮಸ್ಕಾರ ಅಂತೆಲ್ಲ ನಿಮ್ಗೆ ಸ್ವಾಗತವನ್ನ ಕೋರ್ತಾ ಇದ್ವಿ. ಆದ್ರೆ ನಮ್ಮೂರಿನ ಜನಗಳು ನಿಮ್ಗೆ ನೀವು ನಿರೀಕ್ಷೆನೂ ಪಡೆದಿರೋ ಹಾಗೆ ರಾಜ ಮರ್ಯಾದೆಯಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ. ಹೇಗ್ ಅನ್ನಿಸ್ತಾ ಇದೆ? ಮೊದಲನೇದಾಗಿ ಹಿರಿಯ ಜೋಡಿಗಳನ್ನ ಮಾತಾಡಿಸ್ಬೇಡ. ಸರ್ ಹೇಳಿ ಸರ್, ಹೇಗ್ ಅನ್ನಿಸ್ತು? ಇಲ್ಲಿಗೆ ಬಂದು ಫುಲ್ ಎಂಜಾಯ್ ಮಾಡಿದ್ವಿ. ಇಲ್ಲಿ ಮಂದಿ ಪ್ರೀತಿ ವಿಶ್ವಾಸ ಇವರೆಲ್ಲ ತಯಾರು ಮಾಡ್ಕೊ ಹಾಕಿರೋದು ನೋಡಿದ್ರೆ ಊರ್ ತುಂಬಾ ರಂಗೋಲಿ ಹಾಕ್ಯಾರ, ಪರ್ಪರಿ ಕಟ್ಟ್ಯಾರ, ಮಸ್ತ್ ಮಜಾ ಬಂತು ನಮ್ಗೆ. ಸೊ ಈ ಊರಿನವ್ರಿಗೆ ನಾನು ಮಾಲ್ತಿ ಇಬ್ರು ಋಣಿಯಾಗಿದ್ದೀವಿ, ಥ್ಯಾಂಕ್ಸ್ ಹೇಳ್ತೀವಿ. ಭಾರಿ ಖುಷಿ ಆಯ್ತು ನನಗೆ. ಖುಷಿ ಆಯ್ತು, ಫುಲ್ ಆಂಬಿಯನ್ಸ್ ಅದ. ವೆರಿ ನೈಸ್. ಅಂಡ್ ರಮೇಶ್ ಪಂಡಿತ್ ಸರ್ ನೀವ್ ಹೇಳಿ ಸರ್. ತುಂಬಾ ಖುಷಿ ಆಯ್ತು. ಹಾ, ಮಂಡ್ಯ ಜನ ಸ್ವಲ್ಪ ಗಡ್ಸು ಅನ್ಕೊಂಡಿದ್ದೆ, ಬಟ್ ಈ ಕೋಲಕಾರನ ದುಡ್ಡಿ ಜನ ಇದಾರಲ್ಲ ಬಹಳ ಪ್ರೀತಿ ವಿಶ್ವಾಸ ಕೊಟ್ಟರು. ಅದ್ಭುತ. ಅವ್ರಿಗೆ ಕೈ ಮುಗಿಯೋದಲ್ಲ, ಕಾಲಿಗೆ ನಮಸ್ಕಾರ ಮಾಡ್ಬೇಕು ಎಲ್ರಿಗೂ. ಸೊ ಎಲ್ಲ ಸೇರ್ಕೊಂಡ್ ಮಸ್ತ್ ಮಜಾ ಮಾಡೋಣ. ಆಹಾ ಸೂಪರ್. ಅಂಡ್ ಚಿದಾನಂದ್ ಸರ್ ನ ಮಾತಾಡಿಸ್ಬೇಡ. ಬರ್ತಾನೆ ನಮಗೆ ಬಂಡಿ ಉತ್ಸವ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಬದುಕಿದು ಜಟಕ ಬಂಡಿ ಅಂತ ನಾವು ಹಾಡು ಕೇಳಿದ್ವಿ. Correct. ನಿಜವಾಗ್ಲೂ ಇವತ್ತು ತುಂಬಾ ಖುಷಿ ಆಯ್ತು. ಮೊದಲನೇ ಸಲ ನಾನು ಬಂಡಿ ಹತ್ತಿರೋದು. ಹೌದಾ? ಮೊದಲನೇ ಸಲ. ಮೊದಲನೇ ಸಲ. ಈಗ ನೆಕ್ಸ್ಟ್ ನಾವ್ ಏನ್ ಮಾಡೋದಕ್ಕೆ ಹೊರಟಿದೀವಿ ಅಂತಂದ್ರೆ, ಸೈಡಿ ಬಂದ್ರಪ್ಪ, ಬರಕ್ ಜಾಗ ಇಲ್ದಂಗ್ ನಿಂತಿದ್ದಾರೆ ಸಾರ್. ಸರ್ ಜನ ಬರಕ್ ಬಿಡ್ತಾ ಇಲ್ಲ, ನುಗ್ತಿದ್ದಾರೆ. ನಮ್ ಸುಂದರ ಅಲ್ವೇನು ನೀನು? ಸುಂದರ ಎಲ್ಲ ಆಗೋಯ್ತು. ಈಗ ಪೋಸ್ಟ್ ಮ್ಯಾನ್ ಕೆಲ್ಸಕ್ಕೂ ಸೇರ್ಕೊಂಡೆ. ನಮ್ ಜನಗಳೆಲ್ಲ ಸೇರಿ ನಮ್ ಜಡ್ಜಸ್ಗೆ ಅಂತ ಒಂದ್ ಸಂದೇಶ ಕೊಟ್ಟಿದ್ದಾರೆ. ಹೌದಾ? ಅದನ್ನ ಅವ್ರಿಗೆ ತಲುಪಿಸ್ತೀನಿ ನಾನು. ನಾನು ಓದ್ತೀನಿ, ನಿಮಗೆ ಕೊಡಲ್ಲ, ನಮ್ ಜಡ್ಜಸ್ ಕೊಡ್ತೀನಿ. ಪೋಸ್ಟ್ ಬಂದ್ರೆ ಅವರಿಗೆ, ನಿಮ್ ಮಕ್ಕಕ್ಕೆ ಇಷ್ಟು. ನಾನ್ ಬರ್ತೀನಿ, ಇನ್ನು ಸುಮಾರು ಕೆಲಸ ಇದಾವೆ. ಕಳ್ಳಾಡ್ಸ್ಕೊಂಬಂದ ಅವಾಗ ಮುಚ್ಕೊಂಡು ಏನದು ಪೋಸ್ಟ್ ಅಂತ ತಂದ್ಕೊಟ್ಟ. ಏನಂತಂದ್ರೆ ನಮ್ಮ ಹಳ್ಳಿಯ ಜನಗಳು ಪ್ರೀತಿಯಿಂದ ನಮ್ಮ ಜೋಡಿಗಳಿಗೆ ಒಂದಷ್ಟು ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ. ಪ್ರೀತಿಯಿಂದ ಕೊಟ್ಟಿರೋದು. ಆನಂದ್ ಚೈತ್ರ ತಗೊಳ್ಳಿ. ಎಲ್ಲ ನೀವೇ ಓದ್ಬೇಕು, ಇಟ್ಕೊಂಡಿರಿ. ಸಂಜು ಪಲ್ಲವಿ, ಸದಾನಂದ ನೇತ್ರ, ಏನೇನು ಅಂತ ನೋಡೋಣ. ಹೇಳಿ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡಿ. ಯಶವಂತ್ ಮತ್ ಮಾಲ್ತಿ ಅವ್ರಿಗೆ ಬಂದದ್ದು ತರಕಾರಿ ಮಾರುವುದು. ಕಾಯಿಪಲ್ಯ ತೊಗೊಂಬಂದ್ ಮಾರ್ಬೇಕು ನಾವು. ಮಾರ್ತೀವಿ. ಶಶಿ ಲಾವಣ್ಯ, ನಮಗೆ ಬಂದಿರೋದು ಕೃಷಿ ಚಟುವಟಿಕೆ, ಫಾರ್ಮಿಂಗ್. ನಮಗೆ ಮೀನುಗಾರಿಕೆ, ಮೀನು ಹಿಡಿಯುವುದು. ಈಗಾಗಲೇ ಒಂದು ತಿಂಗಳು ಹಿಡಿದ್ಬಿಟ್ಟಿದ್ದೀನಿ. ಬನ್ನಿ ನಿಮ್ಮನ್ನ ಫ್ರೈ ಮಾಡ್ತೀನಿ. ಕಬ್ನಕ್ಕಾದಾಗ ಬಡಿಯೋದು. ನಂದು ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆ ದೊರೆಯೇ. ಬಳೆಗಾರ. ವೆರಿ ಅದು ಆಲೆಮನೆ. ಆಲೆಮನೆ ಬೆಲ್ಲ ಮಾಡುವುದು. ಬೆಲ್ಲ ಮಾಡೋದ್ ಸಿಕ್ಕೈತೇನೋ. ಪ್ರೇಮ್ ಅವ್ರೆ,
ಬೆಲ್ಲ ಅಂತಿದಂಗೆ ಯಾಕೆ ಇಷ್ಟೊಂದು ಖುಷಿಯಿಂದ ಇದ್ ಮಾಡ್ತಿದ್ದೀರಾ? ಏನು ನಿಮ್ ಕಡೆ ಬೆಲ್ಲ ಅಂತಂದ್ರೆ ಬೇರೆ? ಬೆಲ್ಲ ಅಂದ್ರೆ ಗೊತ್ತಿಲ್ವಾ ಶ್ವೇತು ನಿಂಗೆ? ನಾ ಹೇಳ್ತೀನಿ ನೀನ್ ಹೇಳ್ತೀಯಾ? ನಾನು ಹೇಳ್ತೀನಿ. ಬೆಲ್ಲ ಅಂದ್ರೆ ನಮ್ಮ ಕಡೆಗೆ ನಮ್ಗೆ ಬಂದಿರುವ ಕೆಲಸ ಇಟ್ಟಿಗೆ ಮಾಡುವುದು. ಇವಳಿಗೆ ಹೊಡಿಲಿಕ್ಕೆ ಇನ್ನೊಂದು 5 ಸಿಕ್ತು. ನಮ್ಗೆ ಮನೆ ಕೆಲಸ, ಹಸು ಪೋಷಣೆ, ಹಾಲು ಕರೆಯುವುದು. ಕುಂಬಾರಿಕೆ ಕೊಟ್ಟಿದ್ದಾರೆ ಅವ್ರು ಚೆನ್ನಾಗಿ ಮಾಡಿದ್ದಕ್ಕೆ. ನೆಕ್ಸ್ಟ್ ಬಾಣ್ಲಿ ಗಿಣ್ಲಿ ಕೊಡಬೇಡಿ, ಬಾಣ್ಲಿ ಮಾಡಿ ಅಂತ. ಅವ್ನು ಹೋದ್ಸಲ ದೀಪ ಮಾಡು ಅಂದ್ರೆ ಇತ್ಲಕ್ ತಗೊಂಡೋಗೋ ಚೊಂಬುಗಳು ಮಾಡಿ ಕೂರ್ಸಿದ. ಅದು ಸೋರೋವು ಕಣೋ. ಅಲ್ಲ ತಿರ್ಗಾ ನಮ್ಗ ಕೊಟ್ಟಿದಾರಲ್ಲ ಮೇಡಮ್ ಇದ. ಎಷ್ಟು ಪ್ಲಾನ್ ಮಾಡಿ ಕಲೀಲಿ ಅಂತ. ಅವಾಗ ಕಲ್ತಿರದೆ ಇದ್ದಿದ್ದಕ್ಕೆ ಈಗ ಕಲೀಲಿ ಅಂತ. ಹೌದು, ದೀಪ ಕುಂಬಾರಕಿ ಕುಂಬಾರಕಿ ಅಷ್ಟೇ. ಇದನ್ನ ನಾವೇನ್ ಅನ್ಕೊಳ್ತೀವಿ, ನಾವು ಸಿಟಿಲಿ ಇದ್ಕೊಂಡು ಇದೆಲ್ಲ ಟಾಸ್ಕ್ ಅಂತ ಅನ್ಕೊಳ್ತೀವಿ. ಆದ್ರೆ ಇದು ಹಳ್ಳಿಯ ಜನಕ್ಕೆ ಟಾಸ್ಕ್ ಅಲ್ಲ, ಇದು ಅವರ ಜೀವನ. ಸೊ ಹಳ್ಳಿ ಜೀವನವನ್ನ ನೀವೆಲ್ರೂ ಇಲ್ಲಿ ಬಂದು 2-3 ದಿವಸ ನಮ್ ಜೊತೆ ಜೀವಿಸಿ ಅಂತ ಅವರು ಪ್ರೀತಿಯಿಂದ ಬರ್ದ್ ಕೊಟ್ಟಿರೋದು. ಸೊ ಏನೇ ಬರ್ಲಿ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿ, ಪ್ರೀತಿಯಿಂದ ಇದನ್ನ ಎಂಜಾಯ್ ಮಾಡಿ ಅಂಡ್ ಸಕ್ಸಸ್ಫುಲ್ ಆಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮನ್ನೆಲ್ಲ ಮತ್ತೆ ಟಾಸ್ಕ್ ಏರಿಯಾದಲ್ಲಿ ಮೀಟ್ ಮಾಡ್ತೀವಿ, ಆಟದ ಮೈದಾನದಲ್ಲಿ ಮೀಟ್ ಮಾಡ್ತೀವಿ. ಎಲ್ರಿಗೂ ಆಲ್ ದ ಬೆಸ್ಟ್. ಬನ್ನಿ ಎಲ್ಲರೂ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆನಂದು, ನನ್ನ ಶ್ರೀಮತಿ ಚೈತ್ರ. ಇವತ್ತು ನಾವು ಮಂಡ್ಯ ಜಿಲ್ಲೆಯ ಕೋಲಕಾರಣದೊಡ್ಡಿಗೆ ಬಂದಿದ್ದೀವಿ. ರೈತನಿಗೆ ಬೆಳೆ ಬೆಳೆಯೋದ್ರಿಂದ ಹಿಡಿದು ತಾನು ಬೆಳೆದ ಬೆಳೆನ ಕೊಯ್ಲು ಮಾಡುವಂತ ಕುಡ್ಲುವರೆಗೂ ತಯಾರಾಗದೆ ಈ ಕುಲುಮೆನಲ್ಲಿ ಅದನ್ನ ನೋಡುವಂತ ಅವಕಾಶ ನಮಗೆ ಸಿಕ್ಕಿದೆ. ಅದ್ರ ಮುಖಾಂತರ ನಿಮಗೂ ಎಲ್ಲ ತೋರಿಸ್ತೀವಿ, ಬನ್ನಿ. ಬಂದ್ರೆ ನಮಸ್ಕಾರ. ನಾವು ಬೆಂಗಳೂರು ಈ ಜಿ ಟಿವಿನಲ್ಲಿ ಜೋಡಿ ನಂಬರ್ 1 ಅಂತ ಕಾರ್ಯಕ್ರಮ ಬರುತ್ತೆ. ಅಲ್ಲಿ ನಾನು ಆನಂದ್ ಅಂತ, ಚೈತ್ರ ಅಂತ, ನಾವಿಬ್ರು ಗಂಡ ಹೆಂಡ್ತಿರೋ. ಬಂದು ಹಳ್ಳಿಗೆ ಉದ್ದೇಶ ಏನು? ಕುಲುಮೆ ಬಗ್ಗೆ ವಿಷಯ ತಿಳ್ಕೋಬೇಕಾಗಿತ್ತು. ಆಮೇಲೆ ಕುಲುಮೆ ಕೆಲಸ ಮಾಡೋದು ಹೆಂಗೆ ಅಂತ ತಿಳ್ಕೋಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ. ನೋಡಿ ಸಾ, ಇದು ನೇಗ್ಲು. ಇದೇನು ಆರಂಭ ಮಾಡೋಕೆ ಭತ್ತ ರಾಗಿ ಮತ್ತೊಂದು ಬೆಳಿಬೋದು. ನೇಗ್ಲು ಇದು ಬೆಲ್ಲ ಬೇಯಿಸೋಕೆ. ಇದು ನೀವೇ ಮಾಡೋದು? ಇದು ಹೆಜ್ಜಾಕು ಮಿಷಿನ್ ಇದು. ಆಮೇಲೆ ಇದೇನೋ ಹಳೆದು ಹೊಡಿದ್ದು ನೋಡಿ. ಅದು ಇದು ನಮ್ಮ ತಂದೆ ಕದ ಹಳೆ ಕಾಲದ. ಇದು ಇಷ್ಟು ದೊಡ್ಡದು? ದೊಡ್ಡದು. ಆ ದೂರದ ಬೆಟ್ಟಲ್ಲಿ ಹಿಂಗ್ ಮಾಡ್ತಾರಲ್ಲ ಅದು ಆ ತರ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರಿ ಕಸಬು? ತಂದೆ ಕಾಲದಿಂದ, ನಮ್ಮ ತಾತನ ಕಾಲದಿಂದ ಒಂದು 60-70 ವರ್ಷದಿಂದ. ಜಾಸ್ತಿ 100 ಮೇಲೆ. ಕುಲುಮೆ ಇದರ ಅನುಭವ ಪಡ್ಕೊಳ್ಳೋದಕ್ಕೋಸ್ಕರ ನಮಗೊಂದು ಟಾಸ್ಕ್ ಸಿಕ್ಕಿತ್ತು, ಅದಕ್ಕೆ ಊರಿಗೆ ಬಂದಿದ್ದೀವಿ. ಬರ್ತಿದ್ದಂಗೆ ಬಸಲಿಂಗಾಚಾರ್ಯ ಅನ್ನೋರು ಸಿಕ್ಕಿದ್ರು. ಅವ್ರದೇ ಕುಲುಮೆ ಅದು, ಅದ್ಭುತವಾದ ವ್ಯಕ್ತಿ. ಅವ್ರ ತಾತನ ಕಾಲದಿಂದನೂ ಈ ನಮ್ಮ ಬಾಳಿಗೆ ಹಸಿವಿನಲ್ಲೂ ಹಬ್ಬಾನೇ, ದಿನವು ನಿತ್ಯವು ಗಾದಿನೇ, ನನ್ನ ನಿನ್ನ ಬಾಳಿಗೆ ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ. ಈಗ ನೀವ್ ಹೇಳಿದ್ರೆ ನಿಮ್ ತಾತನ ಕಾಲದಿಂದ ನಡ್ಕೊಂಡ್ ಬಂದಿದೆ ಅಂತ, ಇದು ನಿಮ್ಗೆ ಕೊನೆನ ನಿಮ್ಮ ಮಕ್ಕಳು ಏನೋ ಮಾಡ್ತಾವ್ರ? ಮಾಡ್ತಾನೆ ಸ್ವಲ್ಪ ದಪ್ಪ ತರ.
ಬಂದು ಹಿಡ್ಕೊಳ್ಳಿ. ಯಜಮಾನ್ರೆ ಹೇಳಿ. ಸೂಪರ್ ಆಗಿರೋ ಒಂದು ಕುಡುಗೋಲ್ ಬೇಕು ನನಗೆ. ನಾನೇ ಮಾಡ್ಬೇಕು. ಆಯ್ತು ಕೊಡ್ಬೇಕು. ಮಾಡ್ತೀನಿ. ಆಯ್ತು ಮಾಡಿ ಸ್ವಾಮಿ, ಹೇಳ್ಕೊಡ್ತೀನಿ ಮಾಡಿ. ಪಕ್ಕದಲ್ಲೇ ಚೆನ್ನಾಗಿ ಮಾಡ್ತೀರ ಮಾಡಿ. ಕಲ್ತ್ಕೊತೀರಿ ಕಣ್. ಇವತ್ತು ಆಯ್ತು ಮಾಡಿ. ಹೆಂಗ್ ಕೆಲಸ ಮಾಡ್ತಾರೆ. ನಾವು ಸುಮ್ಮನೆ ಅಲ್ಲಿ ಸಿಟಿಲಿ ಕೂತ್ಕೊಂಡು ರೋಡಲ್ಲಿ ಹೋಗೋದು ಧೂಳು ಕುಡಿಯೋಕ್ಕೆ ಬಲೆ ಅದು ಇದು ಅಂತ ಪಾಪ ಕೂತ್ಕೊಂಡು ಅದ್ರ ಮುಂದೆನೆ ಕೆಲಸ ಮಾಡ್ಕೊಂಡು ಕೈ ಸುಟ್ಕೊಂಡು ಆ ಬಿಸಿಲಿ ತುಂಬಾ ಕಷ್ಟ ಇದೆ ಕೆಲಸ ಇದು. ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ. ಅದೇ ಥರ ಪ್ರತಿಯೊಬ್ಬ ಮನುಷ್ಯ ಎಲ್ಲ ಕೆಲಸ ಮಾಡಬೇಕು ಅನ್ನೋದು ಆಸೆ. ನಮಗೆ ಈ ಜೋಡಿ ನಂಬರ್ನಿಂದ ಕುಲುಮೆ ಕಳಿಸಿದ್ದು ತುಂಬ ಖುಷಿ ಆಗ್ತಾ ಇದೆ. ಯಜಮಾನ್ರೆ, ಇವತ್ತು ನಮಗೆ ಕುಲುಮೆಲಿ ಯಾವ ಥರ ಕೆಲಸ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ. ಈ ಕುಡ್ಲು ಕೊಟ್ಟಿದ್ದೀರಾ. ನಮ್ಮ ಕಡೆಯಿಂದ ಈ ಒಂದು ಕಿರು ಕಾಣಿಕೆ ತಗೊಳ್ಳಿ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಿದಾನಂದ್. ಇವಳು ಶ್ರೀಮತಿ. ಹೆಸರು ಹೇಳಿ. ಕವಿತಾ ಚಿದಾನಂದ್ ಅಂತ. ಇವತ್ ನಾವೇನ್ ಮಾಡ್ಬೇಕಂತ ನೆನ್ಪಿದ್ಯಲ್ವಾ? ಹೌದು ಕಣೆ, ಇದೇನೋ ಜವಾಬ್ದಾರಿ ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಇದೆಲ್ಲ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ನೀನೇ ಜವಾಬ್ದಾರಿ ತಗೊಂತೀಯ? ಇದನ್ನೆಲ್ಲ ನಾವು ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ತೊಡಸ್ಬಿಟ್ಟು ಅವರಿಂದ ನಾವು ಶಬಾಷ್ ಅಂತ ಅನ್ಸ್ಕೋಬೇಕು. ಅಷ್ಟೇ ಅಲ್ಲಮ್ಮ, ಈ ಜೋಳಿಗೆ ತುಂಬಾ ಅವ್ರು ಕೊಡ್ತಾರಲ್ಲ ಅಕ್ಕಿ, ಬೇಳೆ, ಬೆಲ್ಲ, ಸಕ್ಕರೆ ಇದನ್ನೆಲ್ಲ ತುಂಬಿಸ್ಕೊಂಡು ಹೋಗೋಣ. ಈ ಬಳೆ ತೊಡಸ್ಬೇಕು ಅಂತ ನಾವು ಈ ಹಳ್ಳಿ ಬಂದ್ವಿ. ನಾವಿಬ್ರು ಬರ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಹೆಂಗು ಏನು ಯಾವ ಥರನೋ, ಯಾಕಂದ್ರೆ ಇದೆಲ್ಲ ನಮಗೆ ಅಭ್ಯಾಸ ಇಲ್ಲಪ್ಪ. ಏನೇ ಆಗಲಿ ಧೈರ್ಯವಾಗಿ ನುಗ್ಗಿ ಹೆಣ್ಣು ಮಕ್ಕಳಿಗೆ ಬಳೆ ತೊಡಸೋ ಕಾರ್ಯಕ್ರಮ ಮಾಡೋಣ ಅಂತ ನಾನು ಹೆಂಡ್ತಿ ಧೈರ್ಯ ಮಾಡಿ ಕರ್ಕೊಂಬಂದ್ಲು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆಯ ದೊರೆಯೇ. ಹೆಣ್ಮಕ್ಳು ಮೊದ್ಲಿನ ಸಂಪ್ರದಾಯ ಅಂತೂ ಬಿಟ್ಟೇ ಇಲ್ಲ. ನಾನು ಕೂತ್ಕೊಂಡ ತಕ್ಷಣ ಎಲ್ರು ಬಂದು ಫಸ್ಟ್ ಅರ್ಶನ ಕುಂಕುಮ ಹಚ್ಬಿಟ್ಟು ಹೂ ಮುಡ್ಸಿ ಎಷ್ಟು ಚೆನ್ನಾಗಿ ಅಂದ್ರೆ ಮರ್ತೋಗ್ಬಿಟ್ಟಿದೆ ಈ ಸಂಪ್ರದಾಯ ಎಲ್ಲ. ಇವಾಗ ಹಳ್ಳಿಗಳಲ್ಲಿ ಇನ್ನೂ ಜೀವಂತವಾಗಿದೆ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀ ಕಲ್ಲೆಂದರೆ. ಯಾರಿಗೆ ಯಾವ್ಯಾವ ಬಳೆ ಬೇಕು, ಯಾವ ಕಲರ್ ಬೇಕು ನೋಡಿ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ, ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ, ಹಸಿರು ಗಾಜಿನ ಬಳೆಗಳೇ. ಒಂದ್ ಕಡೆಗೆ ಹಸುವಿನಲ್ಲಿ ಬರ್ತಾ ಇದ್ರೆ ಕರೆದ್ಬಿಟ್ರು ಯಜಮಾನ್ರು. ಒಬ್ರು ಕರೆದ್ಬಿಟ್ಟು ಬನ್ನಿ ಬನ್ನಿ ಇಲ್ಲಿ ಯಾಕೆ ಹಂಗೆ ಹೋಗ್ತಾ ಇದೀರಾ ಅಂತ ಹೇಳಿ ಆಮೇಲೆ ಏನ್ ಕೊಟ್ರು ಅವರು. ಪಾಪ ಅವಾಗ ತಾನೇ ಕಿತ್ಕೊಂಡ್ ಬಂದಿದ್ರು ಅನ್ಸುತ್ತೆ. ಎಳ್ನೀರ್ ಕೊಚ್ಚಿ ಅವಾಗ ತಾನೇ ಫ್ರೆಶ್ ಆಗಿ ನಮ್ಗೆ ಕೊಟ್ರು. ನಿಜವಾಗ್ಲೂ ತಂಪಾಗೋಯ್ತು, ಹೊಟ್ಟೆ ಖುಷಿ ಆಗೋಯ್ತು. ನಿಜವಾಗ್ಲೂ ನಮ್ಗೆ ಈ ಜೋಡಿ ನಂಬರ್ 1 ಬಂದಾದ್ಮೇಲೆ ಎಷ್ಟೆಲ್ಲ ಅನುಭವ ನಮಗೆ ಸಿಕ್ಕಿದೆ ಅಂತಂದ್ರೆ, ಆ ಅನುಭವದಲ್ಲಿ ಒಬ್ಬ ಬಳೆಗಾರನ ಜೀವನ ಹೇಗಿರುತ್ತೆ ಅಂತ ನಮಗೆ ಒಂದು ಅನುಭವ ತಂದು ಕೊಟ್ಟಿದ್ದು ಜೋಡಿ ನಂಬರ್ 1 ಜಿ ಕನ್ನಡದವರು.
ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ಇವಳು ನನ್ನ ಹೆಂಡತಿ ವಿದ್ಯಾ. ಇವತ್ತು ನಮಗೆ ಜೋಡಿ ನಂಬರ್ 1 ಅಲ್ಲಿ ಇಟ್ಟಿಗೆ ಮಾಡೋ ಕೆಲಸ ಕೊಟ್ಟಿದ್ದಾರೆ. ಇವತ್ತು ಮಂಡ್ಯದ ಹಳ್ಳಿ ವಾತಾವರಣ ಸವಿತ ನಾವಿಬ್ರು ಇಟ್ಟಿಗೆ ಮಾಡ್ತೀವಿ. ಸರಿ, ಹಾಗಾದ್ರೆ ಇಟ್ಟಿಗೆ ಮಾಡುವ. ಬಟ್ ಇಟ್ಟಿಗೆ ಫ್ಯಾಕ್ಟರಿ ರೂಟ್ ಗೊತ್ತಿಲ್ಲ, ಯಾರನ್ನ ಕೇಳ್ಬೇಕಲ್ಲ, ಇವ್ರನ್ನ ಕೇಳುವ. ಅಮ್ಮ, ಇಲ್ಲಿ ಇಟ್ಟಿಗೆ ಫ್ಯಾಕ್ಟರಿ ರೂಟ್ ಏನು, ಹೆಂಗೆ? ಬಲಕ್ಕೆ ಹೋಗಿ. ಹೌದಾ? ಅಲ್ಲಿ ಯಾರಾದ್ರೂ ಕೇಳಿ ಅವ್ರು ಹೇಳ್ತಾರೆ. ಹೌದಾ? ಥ್ಯಾಂಕ್ ಯು. ಹಂಗೆ ನಡ್ಕೊಂಡು ಹೋಗ್ತಾ ಇದೀವಿ. ತಾತ ಸೈಕಲ್ ಓಡಿಸ್ಕೊಂಡ್ ಬರ್ತಾ ಇದ್ರು. ಸರ್ ನಿಲ್ಸಿ ಸರ್, ಇಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಹಿಂಗೆ ನೆಟ್ಕೋಗ್ಬಿಟ್ಟು ಎಡಗಡೆ ತಿರುಗಡೆ ಅಲ್ಲೇ ದೂರನಾ? ದೂರ ಸ್ವಲ್ಪ. ನಾವು ಆವಾಗಿಂದ ನಡೀತಾ ಇದ್ದೀವಿ. ಸೈಕಲ್ ಕೊಟ್ರೆ ನಾನು ತಗೊಂಡೋಗ್ಲಾ? ನಿಮ್ಗೆ ಅಲ್ಲಿ ಬಂತ. ಹೌದಾ? ಥ್ಯಾಂಕ್ ಯು. ಹೋಣ ಇಟ್ಕೊಂಡ್ಯಾ? ಬಿದ್ರೆ ನಾನು ಜವಾಬ್ದಾರ ಅಲ್ಲ. ನೀವೇ ಜವಾಬ್ದಾರಿ. ನಡೀರಿ. ಇಲ್ಲಿ ಬಂದ್ಮೇಲೆ ಇಲ್ಲಿ ಯಾರು ನಮ್ಗೆ ಕಾಣಿಸ್ಲಿಲ್ಲ ಫಸ್ಟು. ಆಮೇಲೆ ಒಳಗಡೆ ಹೋದ್ವಿ. ಒಳಗಡೆ ಯಾರಾದ್ರೂ ಇದಾರಾ, ಓನರ್ಸ್ ಇದಾರಾ ನೋಡೋಣ ಅಂತ. ಓನರ್ ಯಾರಿದ್ದಾರೆ ಸರ್? ಅಲ್ಲಿದ್ದಾರೆ, ಬನ್ನಿ ಸರ್. ನೀವೇ ಓನರ್? ಇಲ್ಲಪ್ಪ, ಓನರ್ ಹೊರಗಡೆ ಇದ್ದಾರೆ. ಹೌದಾ? ಅಂದ್ರೆ ನಾವು ಜೋಡಿ ನಂಬರ್ 1 ಇಂದ ಬಂದಿರೋದು. ನಮ್ಗೆ ಇಟ್ಟಿಗೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಇವಾಗ. ಹೌದಾ? ಇಷ್ಟೇ ಸಿಂಪಲ್. ಇದಕ್ಕೆ ಹಾಕೋದು, ತಿರ್ಗ್ಸೋದು, ಇಟ್ಟಿಗೆ ರೆಡಿ. ತಿರ್ಗ್ಸೋದು ಅಷ್ಟು ಹಾಕೋದು ಅಂದ್ರೆ ಆಗೋದಿಲ್ಲ ಕಣಪ್ಪ. ಹೊರಗಡೆ ಹೋಗಿ ಮಣ್ಣು ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡು ತಂದು ಇದು ಒಳಕ್ಕೆ ಹಾಕೊಂಡು ಬಾಕ್ ಹೊಡಿಬೇಕು. ನೀವು ಹೊಸ ಕಲ್ಕನ ಈಗ? ಹೌದು, ನಾವು ಮಾಡೇ ಇಲ್ಲ. ಹಂಗಂದ್ರೆ ನೀವು ಹೊರಗಡೆಯಿಂದ ನಾವು ಹೇಳ್ಕೊಡ್ತೀವಿ, ನೀವು ಮಾಡ್ಕೊಳ್ಳಿ ಬೇಕಾರೆ. ಅದಕ್ಕೇನು? ಹೌದಾ? ಹೌದು. ಹೋಗೋಣ. ಹಾಗಾದ್ರೆ ಬನ್ನಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ದೊಡ್ಡಪ್ಪ. ಇವತ್ತಿಂದ ನಿಮ್ಮ ಹೆಸರು ದೊಡ್ಡಪ್ಪ. ಮಾಡ್ರಿ. ಒಂದು ನಿಮಿಷ ಇರಿ, ನಮಸ್ಕಾರ ಮಾಡ್ಕೊಂಡು ಮಾಡಿ. ಹೌದಾ? ಅಯ್ಯೋ ಹೌದು, ಫಸ್ಟ್ ಟೈಮ್ ಮಂಡ್ಯಾಗ ಬಂದಿರೋದು. ನಮಸ್ಕಾರ ಮಾಡಲೇಬೇಕು. ಆಯ್ತಾ? ಏನ್ ಕೇಳ್ಕೊಂಡೆ ಜೋಡಿ ನಂಬರ್ 1 ವಿನ್ ಆಗ್ಲಿ ಅಂತ? ಇಟ್ಕೆ ಕರೆಕ್ಟಾಗಿ ಬರಲಿ ಅಂತ. ಅದು ಕಮಾನ್. ಎಂತ ಮಾಡ್ತೀನಿ ನೋಡುವ. ಮಾಡ್ರೆ. ಮಣ್ಣು ಹದ ಮಾಡ್ಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡ್ಕೊಟ್ಟು ಹೇಳ್ತಾ ಹೋದ್ರು. ನೀರು ಬೇಕಾಯ್ತದೆ, ಅದು ಗುದ್ಲಿ ಬಾಯಿಗೆ ನೀರು ಹಾಕಬೇಕು. ಎಲ್ಲ ನನ್ನ ಮೇಲೆ ಇರೋದು ಸಿಟ್ಟೆಲ್ಲ ಬರ್ಲಿ. ಈಗ ತುಡಿಬೇಕು. ಈಗ ಮುಂದೆ ತುಡಿ. ಹಂಗೆ ನಿಧಾನ. ಏನಿಲ್ಲ, ಇವತ್ತೆಲ್ಲ ಕೆಸರೆ. ಕಾಲ್ ಮಣ್ಣಾದ್ರೆ ಕಾಲ್ ತೊಳಿಬೋದು, ಮನ್ಸು ಮಣ್ಣಾದ್ರೆ ಸಾಕಮ್ಮ. ಈಗ ಒಂತ ಕೆಲವೊಂದು ಗುಡ್ಡೆ ಕಟ್ಕೊಂಡು ಈಗ ಸಂಖ್ಯೆ ತಗೊಂಡು ಸಂಖ್ಯೆ ಬಾಯಿಗೆ ನೀರು ಹಾಕೊಂಡು ಕ್ಲೀನಾಗಿ ನೋಡಿ ಹಿಂಗೆ ಮಣ್ಣು ಕಿತ್ಕೊಳ್ಳಿ. ಹಿಂಗೆ ಗುದ್ಲಿ ಬಾಯಿಲಿ ಮಣ್ಣೆಲ್ಲ ನಿಂಗೆ ಬೆಳ್ಕೊಂಡು ಇದಕ್ಕೆ ನೀರು ಹಾಕೊಳ್ಳಿ. ಹಿಂಗೆ ಗುದ್ಲಿ ಬಾಯಿಗೆ ಒಂತ ಗುಡ್ಡಿ ಹಾಕಿ. ತಳ್ಳು ಮಾಡೆಲ್ ಗಾಡಿ ಇದು, ತಳ್ಳಿ ಬಿಡಪ್ಪ. ಅಲ್ಲಿರಲಿ. ಈಗ ಹತ್ತಿನ ಗುದ್ಲಿ ತಗೊಂಡು ಗುದ್ಲಿ ಬಾಯಿಗೆ ನೀರು ಹಾಕೊಂಡು ಒಳಗೆ ತುಂಬ್ಕೊಳ್ಳಿ. ಇವಾಗ ಈ ಕೆಲಸ ನೀವು ಮಾಡಿ. ಅದಕ್ಕೆ ನೀರು ಹಾಕ್ಬೇಕಲ್ಲ, ಗುದ್ಲಿಗೆ ನೀರು ಹಚ್ಕೊಂಡು ನೀರು ಹಾಕಿ. ಇದಾಂದ್ರೆ ಹಾಕಿ. ನಾನು ಹಾಕ್ಲಾ? ನಾನು ಮಾಡಿ ತೋರಿಸ್ತೀನಿ ನೋಡಿ. ಮಾಡ. ಬ್ರೇಕ್ ಹಾಕಿ. ಯಾವ ಸ್ಕೂಲು? ಮ್ಯೂಸಿಕ್ ಹೇಳ್ದಂಗಿತ್ತಲ್ವಾ? ಇವಾಗ ಗಾಡಿ ಹೇಳ್ಕೊಂಡು ಹೋಗೋಣ. ರೆಡಿನಾ? ರೆಡಿ. ಸರಿ ಮಕ್ಕಳೇ, ಹೊರಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ದೊಡ್ಡಪ್ಪ ನಮ್ಗೆ ಒಂದು 4-5 ಇಟ್ಕೆನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ರು. ಸಡನ್ ಆಗಿ ಎತ್ತಿದ್ರೆ ಏನಾಗುತ್ತೆ? ಕಟ್ ಆಗ್ತದೆ. ಸೆಟ್ ಆಗ್ಬಿಡ್ತದೆ. ಯಾವ ಬರೋದಿಲ್ಲ. ಮಣ್ಣು ತುಳಿದಕ್ಕೆ ಬುದ್ಧಿ ಚುರುಕಾಗ್ಬಿಟ್ಟಿದೆ. ಉಂಡೆ ಕಟ್ಕೋಬೇಕು ನೋಡಿ. ಹಿಂಗೆ ತಗೋಬೇಕು. ನಾನು ಹೇಳಿದ್ರೆ ಹಿಂಗೆ ಬರಬೇಕು. ಹಂಗೆ ಬರಬೇಕು. ಹಾಕ್ಲಾ ಇವಾಗ? ಹಾಕಿ ಉಂಡೆ ಕಟ್ಟಿ.
ಅಯ್ಯಪ್ಪ ನೀವು ಹಂಗೆ ತಿರ್ಕೊಬಿಟ್ರೆ ಇಟ್ಗೆ ಹಾಕ್ತಟ್ಟು ಇಲ್ಲ ಏನೂ ಇಲ್ಲ. ನೀವು ಈ ಸೈಡೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ, ಇಲ್ಲ ಅಂದ್ರೆ ಗಲೀಜಾಗ್ಬಿಡ್ತದೆ. ಹಂಗೆಲ್ಲ ಗ್ಯಾಪ್ ಬಿಡಬಾರ್ದು, ಅದೆಲ್ಲ ಫಿಲ್ ಮಾಡಬೇಕು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀಯಲ್ಲ ನೀನು. ವೆರಿ ನೈಸ್. ಅಯ್ಯಪ್ಪ ದಬಾಕ್ರಿ ಹಿಂದೆ ಹಿಂದೆ ನ್ಯಾರಕ್ಕೆ ಹೋಗ್ಬೇಕು ಲೈನು. ಆಯ್ತಾ ದಬಾಕಿ. ಒಂದು 6 ಇಟ್ಟಿಗೆ ಆದ್ಮೇಲೆ ಕೊನೆಗೆ ಒಂದಿಷ್ಟು ಜನ ನೋಡ್ತಾ ಇದ್ರು, ಹೆಂಗಸರು ನೋಡ್ತಾ ಇದ್ರು, ಮಕ್ಕಳು ನೋಡ್ತಾ ಇದ್ರು. ಆವಾಗ ಒಂದು ಕಾಂಪಿಟೇಷನ್, ಯಾರು ವಿನ್ ಆಗೋದು? ಬಂದೆ ಇವಾಗ ಬಂದೆ. ಬಾಸ್ಕ ನೀರು ತಕಸ್ಕಡಿ ಹಂಗೆ. ಮಂಡ್ಯದ ಮಣ್ಣು ಯೂಸ್ ಮಾಡಿಕೊಂಡು ಇಟ್ಟಿಗೆ ಮಾಡ್ತಾ ಇದ್ದೇವೆ. ಹೌದು, ಅದಕ್ಕೊಂದು ಕರೆಕ್ಟ್ ಸಾಂಗ್ ಇದೆ. ಮಂಡ್ಯದಿಂದ ಮಣ್ಣು ತಂದು ಮಲೆನಾಡಿಂದ ನೀರು ತಂದು, ಮಂಡ್ಯದಿಂದ ಮಣ್ಣು ತಂದು ಮಲೆನಾಡಿಂದ ನೀರು ತಂದು, ಮನಸ್ಸು ಮೆತ್ತಿ ಮಾಡಿದಂಥ ಬೊಂಬೆ ಇದು, ಬೊಂಬೆಯಲ್ಲ ಬೊಂಬೆಗಲ್ಲ ರಂಬೆ, ಇದು ಬೊಂಬೆಯಲ್ಲ ಬೊಂಬೆಗಲ್ಲ ರಂಬೆ. ಇವಾಗ ಇಟ್ಟಿಗೆ ಮಾಡಿದೀವಲ್ಲ, ಇದಾದ್ಮೇಲೆ ಏನ್ ಮಾಡೋದು? ಇದಾದ್ಮೇಲೆ ಅಲ್ಲಿ ಇಟ್ಟಿಗೆ ಜೋಡಿಸ್ಬೇಕು. ಜೋಡಿಸೋದಾ? ಜೋಡಿಸೋಣ, ನಡೀರಿ. ನೋಡಪ್ಪ, ಇಷ್ಟೇನಾ? ಇದಾದ್ಮೇಲೆ ಮಾರೋದಾ? ಇಲ್ಲ, ಇನ್ನು ಇಟ್ಟಿಗೆ ತಗೊಂಡೋಗಿ ಗೂಡು ಜೋಡಿಸಿ ಬೆಂಕಿ ಹಾಕ್ಬೇಕು. ಗೂಡು ತೋರಿಸ್ತೀರಾ? ಗೂಡು ತೋರಿಸ್ತೀನಿ. ಅಲ್ಲಿಂದ ಇಟ್ಟಿಗೆ ತಂದು ಇಲ್ಲಿ ಜೋಡಿಸಿದ್ರೆ ಈ ತರ ಆಯ್ತದೆ ಇಟ್ಟಿಗೆ. ಇಲ್ಲೇ ನೀವು ಸುಡೋದಾ? ಇಲ್ಲೇ ಬೆಂಕಿ ಹಾಕೋದು. ಅದು ಎಷ್ಟು ದಿನ ಒಣಗಿಸೋದು ಇಟ್ಟಿಗೆ? ಒಂದು ವಾರನೇ ಬೇಕು. ಒಂದು ವಾರ ಒಣಗಿಸಿ ಅದಾದ್ಮೇಲೆ ಇಲ್ಲಿ ತಂದು ಜೋಡಿಸಿ ಆಮೇಲೆ ಜಳ್ಳೂರು ಬೆಂಕಿ ಹಾಕ್ಬೇಕು. ನಮ್ಮಿಬ್ರ ಕಡೆಯಿಂದ ನಮ್ಮ ದೊಡ್ಡಪ್ಪಂಗೆ ಧನ್ಯವಾದಗಳು. ಇಷ್ಟು ಪೇಷನ್ಸ್ ಅಲ್ಲಿ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಸ್ಟಾರ್ಟ್ ಇಂದ ಹಿಡಿದು ಎಂಡ್ ತನಕ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ. ನಮ್ಮಿಂದ ತಪ್ಪಾಗಿದ್ರೆ ಕ್ಷಮೆ ಇರಲಿ. ದಯವಿಟ್ಟು ಒಳ್ಳೇದಾಗಲಿ. ಏನ್ರಿ ಇದು? ತರಕಾರಿ ತಂದು ಮಾರುವುದು. ಅಂದ್ರೆ ಕಾಯಿಪಲ್ಯ ತಗೊಂಡ್ಬರ್ಬೇಕು ನಾವೀಗ. ಮಂಡಿಗೆ ಹೋಗಿ ಕಾಯಿಪಲ್ಯ ತಗೊಂಡು ಅವನ್ ಇಲ್ಲಿ ಬಂದು ಆಮೇಲೆ ಅದನ್ನೊಂದು ಗಾಡಿ ಮೇಲೆ ಓಣಿ ಅಡ್ಡಾಡ್ಕೋತ ಅದನ್ನ ಮಾರ್ಬೇಕು. ಒಂದ್ ಕೆಲಸ ಮಾಡ್ರಿ, ನೀವ್ ಹೋಗಿ ಎಲ್ಲಾ ಕಾಯಿಪಲ್ಯ ತಗೊಂಬರ್ರಿ. ಅಷ್ಟ್ರಾಗ ನಾ ಒಂದ್ ಗಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬಂದ ಕೂಡ್ಲೆ ಎಲ್ಲಾ ಜೋಡಿಸಿ ಓಣಿ ಅಡ್ಡಾಡಿ ಮಾರೋದ ಫಾಯ್ದಾ ಮಾಡ್ಕೊಂಡ್ ಬಂದ್ಬಿಡುದು. ಅಲ್ಲ, ಏನೋ ಕೊಟ್ರ ಏನ ರೊಕ್ಕನು ಕೊಟ್ರ. ಅಯ್ಯೋ, ಮತ್ತಿನ್ನೇನ? ನಡೀರಿ ಹೊಂಡೋಣ. ನಡಿ. ಯಾಕಂತಂದ್ರೆ ಜೀವನದಾಗ ಅದ್ ಒಂದ್ ಕೆಲಸ ಮಾಡಿದ್ದಿಲ್ಲ ನೋಡ್ರಿ, ನಾವು ಎಲ್ಲಿಯೂ ಪಲ್ಯ ಮಾರಿದ್ದಿಲ್ಲ ಅಲ್ವಾ ಚಂದಪ್ಪ. ಮಂಡ್ಯಕ್ಕೆ ಹೋಗಿ ಒಂದಿಷ್ಟು ತರಕಾರಿ ಕಾಯಿಪಲ್ಯ ಎಲ್ಲ ತರಬೇಕು. ಬನ್ನಿ ಹೋಗೋಣ. ಎಷ್ಟು ಕೊಡ್ಲಿ? 500 ಕೊಡಿ. 500 300 ಕೊಡ್ತೇನೆ ನೋಡು. ಹಾಕಿದ್ ಬಾ, ಒಂದು 50 ರೂಪಾಯಿ ಹಾಕಿ ಕೊಡ್ತೇನೆ ತಗೋ. ಅಯ್ಯೋ, ಎಷ್ಟು ಎತ್ತರ ಮಾಡಿಸಿ ಮರ ಇದು. ನಡಿ ಹೊಂಡೋಣ. ಏನೋ ಅಂಗಡ್ಯಾಗ ಬಾಬಾ ತಡೆ, ಏನ್ ಬೇಕು? ಹೆಂಗ್ ಕೊಟ್ಟಿ ತರಕಾರಿ? ತರಕಾರಿ 50, ಇದು ಅದು 40, ಅದು 30, 60, 70. ಯಾವ್ದು ಬೇಕು ನಿಮ್ಗೆ? ಈಗ ಒಂದು 5 ಹಾಕ, ಒಂದು 5 ಕಿಲೋ ಹಾಕು. ಒಂದು 3 ಕಿಲೋ ಹೀರೆಕಾಯಿ, ಒಂದು 2 ಕಿಲೋ, ಒಂದು 4 ಹೂವು, ಕುಂಬಳಕಾಯಿ ಒಂದು, ಅದು ದೊಡ್ಡದೊಂದು ಸಣ್ಣದೊಂದು. ಯಾರಿಗೆ ಇದ್ದಾನಿಲ್ಲ ಕಳ್ಸೋಣ ಹುಡುಗರು. ಗುಂಡ ಸಾಕು 5 ಕೆಜಿ ಹಾಕ. ಎಲ್ಲ ಒಂದು 5 ಕೆಜಿ. ಲಘು ಆಗ್ಬೇಕು. ಚೀಲ ತತ್ತನ ನಂಗಿಂತ ಜಾಸ್ತಿ ಅವರು ಹೊಟ್ಟಿನಿಂದ. ಮೊದ್ಲು ಹಾಕಿದಲ್ಲ, ಈಗ ಎಷ್ಟು ಐತಿ ಇದು? 14 ಕೆಜಿ ಐತೆ. ಸಾಕು ಬಿಡ, ಅದು ಹಾಕ. ಬಟಾಣಿನೇ ಏನು? ಆಲೂಗಡ್ಡೆ, ಬಾಳಿಗೊನಿ ಒಂದು ತೆಗಿದ್ನ. ಸಾಕು ಬಿಡು. ಬೆಲ್ಲ ಹಾಕಿದೀವಿ ಎಲ್ಲ ತಳಿ. ಇದು ಭಾಳ ಆಗ್ತಾರವ. ಅಲ್ಲಿ ಹೇಳಿ, ಕಮ್ಮಿನೇ ಹಾಕಿರೋದು. ಅದೆಲ್ಲ ಕರೆಕ್ಟು. ಈಗ ನಾ ಹೋಗಿ ವ್ಯಾಪಾರ ಮಾಡಿ ಮತ್ತೆ ಇದರಿಂದ ನನ್ನ ಹೆಂಡತಿಗೆ ರಿಬ್ಬನ್ ಕೊಡಿಸ್ಬೇಕು. ಅದ್ರಾಗ
ಏನ್ ಕೌಂಟ್ ಇದ್ಲು ಗೊತ್ತೇನ ಹೆಣ್ಮಗಳು ಆದ್ರೆ ನಂಗೆ ಕಳ್ಸೋ ಮುಂದ್ ಮಾತ್ರ ಬೆಸ್ಟ್ ವಿಷಯ ಹೇಗೆ ಕಳ್ಸಿದ್ಲು ನೋಡ್ರಿ ಆದ್ರ ಪೈಸಾ ಮಾತ್ರ ಒಂಚೂರು ಬಿಡ್ಲಿಲ್ಲ. 4,200 ರೂಪಾಯಿ ಆಗುತ್ತೆ. 200 ರೂಪಾಯಿ ಕೊಡಿ ಲಾಸ್ಟ್ ಅಷ್ಟೇನೆ, ಅದ್ರ ಮೇಲೆ ಕೊಡಲ್ಲ. ಗಾಡಿಗೆಲ್ಲ ಹೇರ್ಸಿ ಬಿಡುವ. ಹಾಕಿ ಮುರಿಬಾರ್ದು ನೋಡ. ನಮ್ ಕಸ್ಟಮರ್ ಬೇಕು ನೀವು ನೋಡ ಮಂದಿ ಏನಂತಾರ, ಹಳ್ಳಿ ಮಂದಿ ಏನಂತಾರ, ಡಿಪೆಂಡ್ ಆಗ್ಲಿ. ಥ್ಯಾಂಕ್ ಯು. ಎಷ್ಟು ಕಾಯಿಪಲ್ಲೆ ತಂದ್ರಿ? ವ್ಯಾಪಾರ ಆಗ್ಬೇಕಿತ್ತು. ಒಂದ್ ಸ್ವಲ್ಪ ಇನ್ನೆಲ್ಲ ಒಂದ್ ಸ್ವಲ್ಪ ಒಂದಿಷ್ಟು ಕೊಡು ನೀನು. ಪೂಜೆ ಮಾಡು, ಎಲ್ಲ ಒಳ್ಳೇದಾಗ್ಲಿ ಅಂತ ಬಿಡ್ಕೋ. ಒಳ್ಳೇದಪ್ಲವ್ರ. ಬಜರಂಗ ಬಲಿ. ತರಕಾರಿ ಯಾರಿಗ್ ಬೇಕ್ರಿ? ನನಗಂತೂ ತರಕಾರಿ ಅಂದ್ರೆ ಬಹಳ ಪಂಚಪ್ರಾಣ್ರಿ. ಎಷ್ಟೋ ಮಂದಿ ತರಕಾರಿನೇ ತಿನ್ನಂಗಿಲ್ರಿ, ತಿನ್ಬೇಕ್ರಿ, ತಂದರುಸ್ತ್ ಆಗ್ತೀರಿ. ಮತ್ ಯಾರಿಗ್ ಬೇಕ್ರಿ? ಬೆಂಡಿಕಾಯಿ, ತೊಂಡಿಕಾಯಿ, ಕುಂಬಳಕಾಯಿ ಎಲ್ಲ ತಗೋರಿ. ಕೋಸು 100 ರೂಪಾಯಿಗಿನ್ನೂ ಜಾಸ್ತಿ ಕೊಡೋಣ, ಇದ್ರಾಗಿನ್ನೂ 6,000 ರೂಪಾಯಿ ಮಾಡ್ಬೇಕಾಯ್ತು. ಆತ್ರಿ ಅಪ್ಪರ ನೋಡ್ರಿ, ನಾವು ಪ್ಲಾಸ್ಟಿಕ್ ಎನ್ಕರೇಜ್ ಮಾಡ್ಲಿಲ್ಲ, ನೀ ಮಾಡಿದ ಅಗದಿ ಬೆಸ್ಟ್ ಕೆಲಸ. ಹೌದು ನೋಡ್ರಿ, ತರಕಾರಿನ ನಾವು ಕೈ ಚೀಲದಾಗ ತಗೊಂಡ್ ಹೋಗ್ಬೇಕು, ಇಲ್ಲ ಮನೆ ಒಳಗಿರೋ ಒಂದು ಭಾಂಡೆ ಒಳಗೆ ತಗೊಂಡ್ ಬಂದು ತಗೋಬೇಕು. ಈ ಪ್ಲಾಸ್ಟಿಕ್ ನ ನಾವು ಬ್ಯಾನ್ ಮಾಡ್ಬೇಕ್ರಿ. 50 ರೂಪಾಯಿ, 100 ರೂಪಾಯಿ ಮಿಕ್ಸಿಂಗ್ ಕೊಡು ಅಂತ ಬರ್ತಾರ. ಸರಿ, ನೆಕ್ಸ್ಟ್ 40 ರೂಪಾಯಿದಾಗ ಏನ್ ಮಿಕ್ಸಿಂಗ್ ಬರ್ತಾವ? ಬರ್ರಿ, ಬಂದೆಷ್ಟು ಕೊಡ್ತೀನಿ, ಕೊಡ್ರಿ ಇಲ್ಲಿ ಅಕ್ಕ. 2 ಉಳ್ಳಾಗಡ್ಡಿ, 2 ಬಟಾಟೆ ಹಾಕ್ರಿ, ಕೊಡ್ರಿ ಅವ್ರಿಗೆ. ಮಿಕ್ಸಿಂಗ್ ಅಂದ್ರೆ ನಮಗೆ ಗೊತ್ತಿರಂಗಿಲ್ಲಲ್ಲ, ಅವ್ರಿಗೆ ಗೊತ್ತಿರ್ತದೆ. ಎಷ್ಟಕ್ಕೆ ಹಾಕಿಲ್ರಿ? ಒಂದೇನು ತಂದಿರಾ? ಮತ್ತು ಪ್ಲಾಸ್ಟಿಕ್ ಕೊಡಂಗಿಲ್ಲಲ್ಲ. ಏನ್ರಿ ನೀವು 30 ರೂಪಾಯಿದಾಗ ಏನ್ ಬರ್ದು? ಆಯ್ತು, ಕೊಡೋಣ ಅಕ್ಕ, ಕೊಡೋಣ. ನೀವು ರೈತರಾದ್ರೆ ಬೆಳೆದ್ ಮಾರ್ತೀರಿ ಅಕ್ಕ. ಒಳ್ಳೊಳ್ಳಿ ಅಲ್ಲ, ಯಾರಿಗ್ ಬೇಕು ನೋಡ್ರಿ, ಎಲ್ಲ ಫ್ರೆಶ್ ತರಕಾರಿ. ಬೆಸ್ಟ್ ತರಕಾರಿ ತಿನ್ರಿ, ತಂದರುಸ್ತಾಗಿರ್ರಿ, ಮಸ್ತ್ ಇರ್ರಿ. ಬಾ ಈತ್ ಹೋಗ್ಬೇಕು, ನಿಂದ್ರಸ್ರಿ. ಇಲ್ರಿ ಅಷ್ಟ ಬರ್ತೀವಿ. ಇದು ಎಷ್ಟು? 20 ರೂಪಾಯಿ 3 ಕೊಡ್ರಿ. ಚಿಲ್ಲರ್ ತಂದು ಕೊಟ್ಟಿರಿ, ಥ್ಯಾಂಕ್ಸ್ ರೀ. ಆಕಾರ ಹಂಗಲ್ರಿ, ಎಲ್ಲ ಕೂಡಿ 20 ರೂಪಾಯಿ ತರ್ತೀರಿ. ಮತ್ತೆ ಯಾರಿಗೆ ಬೇಕ್ರಿ? ಬೆಂಡಿಕಾಯಿ, ತೊಂಡಿಕಾಯಿ, ಬಟಾಟೆ, ಉಳ್ಳಾಗಡ್ಡಿ, ಕುಂಬಳಕಾಯಿ ಅವ ನೋಡ್ರಿ, ಎಲ್ಲ ಫ್ರೆಶ್ ಮಾಲ್. ಓಣಿ ತಿರುಗಿದೀವ್ರಿ. 20 ರೂಪಾಯಿಯಿಂದ ಹಿಡಿದು 250 ರೂಪಾಯಿ ತನಕ ತರಕಾರಿ ತಗೊಂಡ್ರಿ. GTV ಈ ಪ್ರಯತ್ನ ಏನದಲ್ಲ, ಬದುಕಿನ ಇನ್ನೊಂದು ನಮಗೆ ಆಯಾಮವನ್ನು ತೆರೆದುಕೊಟ್ಟದ. ನೀವು ತರಕಾರಿ ಮಾಡಿನೂ ಬದುಕಬಹುದು ಅಂತ ಹೇಳ್ಕೊಟ್ಟದ. ಸತ್ಯ ಹುಡುಗಿ, ಈಗ ನೀನು ಎಲ್ರಿಗೂ ಹಲೋ ಹೇಳಿದ್ರೆ ಸೀತಮ್ಮದಷ್ಟು ತರಕಾರಿ ಖಾಲಿ ಆಗ್ತದೆ. ನಾ ಹೇಳ್ಬಿಟ್ಟಿನಿ, ನನ್ನ ಸೊಸೆ ಬಾಳ ಚಲೋ ಇದ್ದಾಳೆ, ಎಲ್ಲರಿಗೂ ಹಲೋ ಹೇಳ್ತಾಳೆ ಅಂತೇಳಿ. ನೋಡಿ ಎಲ್ಲರೂ ಇದಾರೆ. ಸತ್ಯ ಮೇಡಮ್, ಇನ್ನು ಹೇಳವ್ರ ಈಗ ಸೊಸೆನ ಚೆನ್ನಾಗಿ ನೋಡ್ಕತ್ತೀವಿ ಅಂತ. ಹೆಂಗ್ ನೋಡ್ಕೋತೀನಿ ನಾನು? ಚೆನ್ನಾಗಿ ನೋಡ್ಕತ್ತಾರಂತೆ, ಈಗ ಸಿಗಿ ಕೊಡ್ತಿದ್ರಲ್ಲ, ಈಗ ಚೆನ್ನಾಗಿ ನೋಡ್ಕತ್ತಾರಂತೆ. ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಣ ಸತ್ಯ. ಎಲ್ಲ ಮಂಡ್ಯದ ಸಕ್ಕರೆ ಜನಕ್ಕೆ ಥ್ಯಾಂಕ್ ಯು. ಆಲೆ ಮನೆ ಹಂಗಂದ್ರೆ ಏನ್ರಿ? ಬೆಲ್ಲ ಮಾಡುದು ಹೆಂಗ್ ಮಾಡ್ತಾರ ಬೆಲ್ಲ? ಹೇ ಮಾಡಂದಾರೆ ನೋಡ್, ನಮಗೆ ಹುಡುಕ್ಬೇಕದ ಮನಿ. ಬೆಲ್ಲ ಮಾಡುದು ಹೆಂಗ್? ನನಗೆ ಈ ಬಳಿ ಮಾಡೋದು ಗೊತ್ತ ನನಗೆ, ಈ ಬೆಲ್ಲ ಮಾಡೋದು ಗೊತ್ತಿಲ್ಲ ನನಗೆ. ಹೆಂಗ್ ಮಾಡ್ತಾರ ಅದನ್ನ? ಹೆಂಗ್ ಮಾಡ್ತಾರೆ ನೋಡ್ರಿ, ಎಲ್ಲ ಹುಡ್ಕೊಂಡು ನಡಿ. ಏನು ಎಡಕ್ಕೆ ಹೋಗೋಣ? ಆಗಾನೇನ ಬಲಕ್ಕೈತೆ ಬೈಲಿ. ಎಡಕ್ಕೆ ಹೋಗೋಣ ನಡಿ. ಬಲಕ್ಕೆ ಬಾ. ನಿನಗೇನು ಗೊತ್ತೇನು ಇಲ್ಲಿ ಎಡಕ್ಕೈತೆ? ನಡಿ. ನಿನಗೇನು ಗೊತ್ತಾನು? ನಮ್ಮ ಅವನ ಮನೆ ನೋಡಿ, ಇಲ್ಲಿ ಗೊತ್ತಿರ್ತದಲ್ಲ. ನಡಿ, ಎಡಕ್ಕೆ ಹೋಗೋಣ. ಸ್ಟೇಟ್ ಹೋಗ್ಬಿಡು ಬಾ. ಬೇಡ, ಅಲ್ಲೊಬ್ಬ ನಮ್ಮ ಮಾವನ ಇರ್ತಾ ನೋಡಿ, ಕೇಳೋಣ ನಡಿ. ಹೂವಾ ಹೆಂಗ್ ಬಯಸುತ್ತೆ ಆತದನ್ನ ಬೈಲಿ, ಕೇಳಂಬ.
ಈ ಆಲದ ಮನಿ ಎಲ್ಲೈತ್ರಿ? ಮತ್ತೊಬ್ರು ಅಜ್ಜಿ ಅಂತ ಹೋದ್ವಿ, ಅವ್ರ ದಾರಿ ಹೇಳ್ರ ಈಕೆ ಲಟಿಗೆ ಮುರಿ ಹಾಕತ್ತಾರ, ಈಕೆ ನೆದ್ರ ತೆಗಿಯಾಕತ್ತಾರ. ಅವ್ರಿಗೆ ಪಾಪ ಈಕೆ ಏನ್ ಕಂಡಿದ್ಲ, ನೀ ಏನು ಮಾಡ್ದಿ? ಅದ ಬಿಡು, ಹೋಲ್ ಬಿಡು. ಆಲದ ಮನೆ. ಎಲ್ಲ ಮಾಡುವಂತ ಅಲ್ಲೇ ಮನೆ ಸಿಕ್ತು ನಮಗೆ. ಸಿಕ್ಕ ತಕ್ಷಣ ಅಲ್ಲಿ ಫಸ್ಟ್ ನಾವು ಕೆಲಸ ಕೇಳಕ್ ಹೋದಾಗ ಅಲ್ಲಿ ಒಬ್ಬರು ಅಣ್ಣ, ಕೆಲಸ ಇದ್ರೆ ಕೊಡ್ರಲ್ಲ. ಏನೋ ಕೆಲಸ ಕಲ್ತಿದಾರ? ಕೆಲಸ ಮಾಡ್ತೀರಾ? ಇವ್ರು ಹೇಳ್ದಂಗೆ ಕೆಲಸ ಮಾಡಿ. ಏನ್ ಹೇಳಕತ್ತಾರ ಇವ್ರು? ರೊಚ್ಚು ಕಾಲು ಹೊಡಿಬೇಕಿದ, ಕಾಲಿಲ್ಲ ಹೊಡಿಬೇಕಾ? ಒಣಗ್ಬೇಕಿದು, ಹಿಂಗ್ ಹೊಡಿರಿ ಹಂಗ. ಹಾಕಿನ ನೀನು ನಮ್ಗೆ ಬೇಕಿತ್ತ ಇದು? ಬೇಕಿತ್ತು. ಒಲೆ ನಾ ಮನ್ಯಾಗ ಆರಾಮ್ಸೆ ಅಂತ ಚಂದ ಇದ್ನಿ. ಮನ್ಯಾಗ ಮಾಡ್ಬೇಕು ಅದಕ್ಕೆ ಕೆಲಸ. ನಾನು ಪುರ್ತಕನ ತಿನ್ಕೋತ ಉಣ್ಕೋತ. ನೀ ಏನು ಗಂಟು ಬಿದ್ದಿರಿ ಅವನ ಬೇತಾಳ ಗಂಟು ಬಿದ್ದಂಗೆ? ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾವು ಅಣ್ಣನ. ಭಾಳ ಕೆಲಸ ಹೇಳಕತ್ತೀರಿ. ಅವನ ಮುಡ್ಯಾಕತ್ತಾನ. ಮನ್ಯಾಗೂ ಕೆಲಸ ಮಾಡೋಂಗಿಲ್ಲ. ಬಾ ನೀ ಹೊಡ್ಯಾತನ. ಬಾ. ಬಾ ಮನ್ಯಾಗ ಕೆಲಸ ಮಾಡ್ತಿಲ್ಲ? ಮಾಡ್ತೀನಿ. ಬೆಲ್ಲ ಮಾಡೋದು ಅಷ್ಟು ಸುಲಭ ಅಲ್ರಿ. ಎಲ್ಲ ಕುತ್ಕೊಂಡು ನೋಡೋರಿಗೆ ಚಂದ ಅನಿಸ್ತಿರ್ಬೇಕದ. ಇವತ್ತು ನಾವು ಅದನ್ನ ಅನುಭವ ಹೆಂಗೈತೆ ನಾವು ನೋಡಿವಿ. ಕುಮಾರಣ್ಣ ಎಷ್ಟು ಕಾಡ್ಯಾರು ನನಗೆ, ಆದರೆ ಎಷ್ಟು ಓಡಾಡಿಸಿ ಕೆಲಸ ಮಾಡ್ತಾರೆ. ಅಷ್ಟೇ ಪ್ರೀತಿಯಿಂದ ಮಧ್ಯಾಹ್ನ ಊಟ ಮಾಡಿಸಿದ್ರು ನಮಗೆ. ಊಟ ಅಂತಂದ್ರೆ ವಿಶೇಷತೆ ಇಲ್ಲಿ ಈ ಸೊಬಗಡಿನ ಊಟ ಅಂತಂದ್ರೆ ಮುದ್ದೆ, ಉಪ್ಸಾರು, ಆ ಥರದ್ದು. ನಾನು ಬೆಂಗಳೂರೊಳಗಿದ್ದಾಗ ಒಂದು 2 ಸತಿ ತಿಂದಿದ್ದೆ. ಬಟ್ ಹಳ್ಳಿ ವಾತಾವರಣದೊಳಗೆ ಇದೇ ಫಸ್ಟ್ ಟೈಮ್ ನಾನು ಮುದ್ದೆ ಉಪ್ಸಾರು ತಿಂದಿದ್ದು. ಭಾಳ ಚೆನ್ನಾಗಿತ್ತು. ಅಂತೂ ಬೆಲ್ಲ ರೆಡಿ ಮಾಡಿದ್ವಿ.
ಇದು ದಿವಸಕ್ಕೆ ಎಷ್ಟು ರೆಡಿ ಮಾಡ್ತೀರಿ ಬೆಲ್ಲ? ಒಂದು 4 ರೆಡಿ ಮಾಡ್ತೀವಿ ನೋಡ್ರಿ. 4 ಪೀಸ್ 4 ಸತಿನ? 4 ಸತಿ ರೀ. ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡಂತನೆ. ನಡಿ ಬ್ಯಾಡ ಇಲ್ಲ. ಜೋಡಿ ನಂಬರ್ 1 ಮುಗಿಲಿ, ಮುಗಿದಾದ್ಮೇಲೆ ಇಲ್ಲೇ ಬಂದ್ಬಿಡಮ್ ನಾವು. ಎಳ್ದು ಬಿಡು. ಕಷ್ಟಪಟ್ಟು ಬೆಳಗಿಂದ ಬೆಲ್ಲ ಮಾಡೋ ಮನಿ ಎಲ್ಲಿ ಐತಿ ಅಂತ ಹುಡುಕ್ಯಾಡಿ ಕೊನೆ ಬಂದು ಒಂದು ಬೆಲ್ಲ ರೆಡಿ ಮಾಡಿದ್ವಿ. ಭಾಳ ಖುಷಿ ಆಗತ್ರಿ. ಆದ್ರೆ ನಾವು ರೊಕ್ಕ ಕೊಟ್ಟು ಅಂಗಡಿಯಾಗ ತಗೋ ಬೆಲ್ಲಕ್ಕೆ ಒಂದು 10 ರೂಪಾಯಿ ಕೊಟ್ಟು ತೊಗೊಂಡ್ಬಿಟ್ಟು ಬೆಲ್ಲ ಸರಿಯಾಗಿಲ್ಲ ಹಂಗಾತ ಮಾತಾಡ್ತೀವಿ. ಆದ್ರೆ ಈ ಒಂದು ಬೆಲ್ಲ ತಯಾರು ಮಾಡೋ ರೀತಿ ಎಷ್ಟು ಕಷ್ಟ ಐತೆ ಅಂತೇಳಿ ಇವತ್ತು ನಮಗೆ ಅರ್ಥ ಆಗಿದ್ದು. ಯಾವುದು ಸುಲಭವಾದಿಲ್ರಿ, ಎಲ್ಲ ಕಷ್ಟನೇ ಐತಿ ಕೆಲಸ ಮಾಡೋದು. ತುಂಬ ಹೃದಯ ಧನ್ಯವಾದಗಳು. ನಾವು ಮಾಡಿರ್ತಕ್ಕಂಥ ಬೆಲ್ಲ ನೀವು ಸಹಾಯ ಮಾಡಿ ನಮಗೆ ಹೆಲ್ಪ್ ಮಾಡಿ ಈ ಥರ ಬೆಲ್ಲ ಮಾಡೋದು ಅಂತೇಳಿ ವಿಧಾನ ತೋರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಬೆಲ್ಲನ ನಮ್ಮ ಜಿ ಕನ್ನಡ ಕುಟುಂಬಕ್ಕೆ ಎಲ್ಲರಿಗೂ ಕೊಡ್ತೀನಿ. ಥ್ಯಾಂಕ್ ಯು. ಹಾಯ್ ನಮಸ್ತೆ, ನಾನು ಜೋಡಿ ನಂಬರ್ 1 ಸದಾನಂದ, ಹಾಗೆ ನನ್ನ ಜೋಡಿ ನೇತ್ರಾವತಿ. ಇವತ್ತು ನಮಗೆ ಸಿಕ್ಕಿರೋ ಟಾಸ್ಕು ಮಡಿಕೆ ಮಾಡೋದು. ಬಹಳ ಹಳೆ ಪದ್ಧತಿಯಿಂದ ಹಳೆ ಕಾಲದಿಂದನೂ ಮಡಿಕೆ ಮಾಡೋದು ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಮಡಿಕೆ ಮಾಡೋದ್ರ ಜೊತೆ ಇನ್ನೂ ಇವ್ರು ಏನೇನು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾರ ಅಂತ ನಿಮ್ಗೆ ನಾವು ಕಲಿಸ್ತೀವಿ, ನಾವು ಕಲ್ಕೊಂತೇವಿ. ಹಾಗಾಗಿ ನಾವು ಇವತ್ತು ಮಂಡ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ಹಳ್ಳಿಗೆ ಬಂದಿದ್ದೀವಿ. ನಾವು ಹಳ್ಳಿಯವರ, ನಾವೇನು ದೊಡ್ಡ ಸಿಟಿಯಿಂದ ಬಂದಿಲ್ಲ, ಸಿಟಿಯಾಗಿ ಹುಟ್ಟಿಲ್ಲ. ಅಣ್ಣ, ಇವತ್ತು ನಾವು ಬಂದಿರೋದು ನೀವು ಮಡಿಕೆ ಹೆಂಗ್ ಮಾಡ್ತೀರಿ ಅಂತ ರಿಯಲ್ ಆಗಿ ಕಲ್ಕೊಳಕ್ ಬಂದೇವ್ರಿ. ಈಗ ಎತ್ತೀರಿ ಈಗ. ನೀವು ಮಾಡ್ಕೊಡ್ಬೇಕು, ನೀವು ಹಂಗೆ ಎತ್ತೀರಿ ಅಂದ್ರೆ ಹೆಂಗ್ ನಮಗ್ ಗೊತ್ತಾಗಲ್ಲ. ಹಿಂಗ್ ತಿರುಗಿಸೋದ ಇದು ಫಸ್ಟ್ ನಾವು ಕಲ್ತ್ಕೊಂಡು ಮತ್ತೆ ನಮ್ಮ ಜಿ ಕನ್ನಡ ನೋಡುವಂತ ಎಲ್ರು ಕಲ್ತ್ಕೊಳ್ಳೋ ತರ ಆಗ್ತೈತ್ರಿ. ನೀವು ನಮ್ಗ ಇಡೀ ಕರ್ನಾಟಕ ಜನ ಕಲ್ಕೊಂಡಂಗ ಆಗ್ತೈತಿ. ಫಸ್ಟ್ ಎರಡು ಕೈ ಈ ಥರ ಹೋಗ್ಬೇಕು. ಅದು ಸ್ಮಾಲ್ ಆಗಿ ಇದು ಮಾಡಬೇಕು. ಅದ ನಂತರ ಮತ್ತೆ ವಾಟ್ರು ಮೊದಲು ಬೆಳ್ಳು ಹೊರಗಡೆ ಹೋಗ್ಬೇಕು, ಈ ಕಡೆ ಬೆಳ್ಳು ಕಡೆ ಬರ್ಬೇಕು, ಮತ್ತೆ ಹೆಬ್ಬೆಳ್ಳು. ಏಯ್ ಸೂಪರ್ ಅಣ್ಣ, ನೋಡು ಇಟ್ಕೋ. ಅಲ್ಲ ನಾವು ಮಾಡ್ಬೋದಣ್ಣ? ಮಾಡಿ. ನೋಡಿ ನೋಡಿ, 1 ಸೆಕೆಂಡ್ ಅದು ಜಾಸ್ತಿ ಪ್ರೆಸ್ ಮಾಡ್ಬಿಟ್ರೆ ಕೆಳಗಡೆ ಬರುತ್ತೆ. ಇವರಿಬ್ರು ಅಣ್ಣಂದ್ರೆ ಹೇಳ್ಕೊಟ್ಟಿದ್ದಾನ ಕಲ್ತಿದ್ದೀನಿ. ಒಂದೊಂದು ಹಾಕ್ಬೇಕು, ಒಂದೊಂದೊಂದು ಸರಿ ಅದಕ್ಕೆ ಹಾಕ್ಬೇಕು ಮಧ್ಯ. ಅದ್ಭುತವಾಗಿರ್ತಕ್ಕಂಥ ಮಡಿಕೆನ ಇಷ್ಟೊತ್ತು ಎಷ್ಟು ಒಂದು 2 ಅವರ್ ಆಗಿದೆ ನಾನು ಕಲಿತು. ನೋಡಿ ಇಷ್ಟು ಚೆನ್ನಾಗಿರೋ ಮಡಿಕೆನ ನಾನು ಮಾಡಿದ್ದೀನಿ. ಚಿಕ್ಕ ಮಡಿಕೆನ ನಾನು ನೀಟಾಗಿ ಮಾಡಿದ್ದೀನಿ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಈಗ ಇದನ್ನ ಮಾಡೇವಿ, ಇದ್ರ ನೆಕ್ಸ್ಟ್ ಪ್ರೊಸೆಸ್ ಏನಂತ ತಿಳ್ಕೊಳೋಣ. ಅಮ್ಮನಂತಲ್ಲೇ ಹೋಗೋಣ ಬರ್ರಿ. ನೋಡ್ರಿ, ಫುಲ್ ಎಲ್ಲ ಕಡೆಗೂ ಹಿಂಗ ತಡ್ತಾ ಬಂದ್ರೆ ನೈಸ್ ಆಗತ್ತೆ ಅದು. ಅಮ್ಮ ಇದು ಹೆಂಗ್ ಮಾಡೋದಂತ ನಮಗೂ ಕಲ್ಸ್ಕೊಡ್ರಿ. ಮಾಡ್ತಾರೆ. ಇದು ಕಲ್ಲ ಇದು. ಅಯ್ಯಯ್ಯೋ, ನಾವು ಸುಮ್ಮನೆ ಕೈ ಹಿಡ್ಕೊಂಡಿದ್ರಿ ಒಳಗಡೆ ಅಂತ ಅನ್ಕೊಂಡಿದೀವಿ. ಮೇಲೆ ಹೆಂಗಾಡ್ತದೆ ಅದೇ ತರ ಒಳಗಡೆ ಕಲ್ಲು ಆಡಿದ್ರೆ ಮೇಲೆ ಅಲ್ಗೆ ಆಡೋದು. ಅಪ್ಪ ಇದು ತುಂಬಾ ಕಷ್ಟ. ಅನುಭವಬೇಕ್ರಿ ಹಂಗಾರ. ಅಮ್ಮ ಇವ್ರಿಗೆ ಕೆಲ್ಸಕ್ಕೆ ಇಟ್ಕೋತೀರಿ ಇಲ್ಲೇ ನೀವು ಬಿಡ್ಬೇಕಲ್ಲ. ಅಮ್ಮ ಥ್ಯಾಂಕ್ಸ್ ರೀ, ಇಷ್ಟೊತ್ತನ ನಮ್ಗೆ ಕಲಿಸ್ಕೊಟ್ರಿ. ನಾವು ಮಾಡಿದ ಕಾಮಿಡಿ ಎಲ್ಲ ಸಹಿಸ್ಕೊಂಡಿರಿ. ಥ್ಯಾಂಕ್ಸ್ ಅಮ್ಮ. ಇದು ತಗೊಂಡೋಗಿ ನಮ್ಮ ಮನ್ಯಾಗ ಇಟ್ಕೊಂತೀವಿ. ಥ್ಯಾಂಕ್ಸ್ ರೀ.
ಈಗ ಬಹಳ ಕಷ್ಟಪಟ್ಟು ಈ ಮಡಿಕೆ ಮಾಡೋದನ್ನ ಕಲ್ತ್ಕೊಂಡು ಬಂದಿದೀವಿ. ನೆಕ್ಸ್ಟ್ ಪ್ರೋಸೆಸ್ ಏನಂತ ಮಾದೇಶಣ್ಣ, ಏನು ಇಲ್ಲದೆ ಇರೋ ಒಂದು ಮಣ್ಣನ್ನ ಅಷ್ಟು ಕಷ್ಟಪಟ್ಟು ನೀಟಾಗಿ ಕಲ್ತು ಹದ ಮಾಡಿ ಈ ತರ ಮಡಿಕೆ ಮಾಡೋದನ್ನ ನಮ್ಗೆ ಹೇಳ್ಕೊಟ್ರಿ. ನೆಕ್ಸ್ಟ್ ಪ್ರೋಸೆಸ್ ಏನಣ್ಣ? ಈಗ ಒಣಗಿಸಿರುತ್ತಲ್ವಾ, ಒಣಗಿಸಿದ ಮೇಲೆ ನಾವು ಇದನ್ನ ಒಣಗಿ ಡ್ರೈ ಆದಾಗ ಈ ತರ ನಾವು ಗೂಡೊಳಗೆ ಇಡಬೇಕು. ಇಲ್ಲಿ ಇಡ್ಬೇಕೀಗ. ಇದನ್ನ ಮಾಡಿ ಒಣಗಿಸಿದೀವಿ. ಇಡ್ಲಣ್ಣ ನಾನೇ ತಳ್ತಾ ಇರ್ಬೇಕು. ಎಷ್ಟೊತ್ತು ತಳ್ತಿರ್ಬೇಕು ಇದನ್ನ? ಅದು ಎಷ್ಟೊತ್ತಿಗೆ ಬೇಯುತ್ತೆ? 1 hour 1 hour ಫುಲ್ ಬೇಯ್ದು ಬಿಡುತ್ತಲ್ವಾ ಅದು? ಈಗ ಎಲ್ಲದಕ್ಕೂ ನಾವು ಪ್ಲಾಸ್ಟಿಕ್ಗೆ ಅಡಿಕ್ಟ್ ಆಗೇವಿ. ಆ ಪ್ಲಾಸ್ಟಿಕ್ ಇಂದ ನಮಗ್ ಗೊತ್ತಿರದಂಗ ರೋಗಗಳು ಗೂಡಾಗುತ್ತೆ ನಮ್ ದೇಹ. ಹಂಗಾಗಿ ಮಡಿಕೆಯಲ್ಲಿ ಮಾಡಿದ್ರಂತೂ ಯಾವುದೇ ರೋಗ ಬರ್ತಕ್ಕಂತ ಭಯನ ಇರೋದಿಲ್ಲ. ಹೌದು, ಒಂದ್ ಮಣ್ಣಿನಿಂದ ಇಷ್ಟೆಲ್ಲ ಮಾಡಿ ಒಂದ್ ಮಡಿಕೆ ಮಾಡ್ಬೇಕು ಅಂತಂದ್ರೆ ನಿಜಕ್ಕೂ ಅಷ್ಟು ಸುಲಭ ಅಲ್ಲ. ಇದನ್ನ ಅಷ್ಟು ಚಂದ ಹೇಳ್ಕೊಟ್ಟಾರ ಅಣ್ಣ. ಇನ್ ತುಂಬಾ ಥ್ಯಾಂಕ್ಸ್ ರೀ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಫಸ್ಟ್ ಟೈಮ್ ನಾನು ವಿಲೇಜ್ಗೆ ಬರ್ತಾ ಇರೋದು. ನನಗೆ ವಿಲೇಜ್ ಹೇಗಿರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ನಮ್ಮೂರ ಕಡೆ ಎಲ್ಲ, ಮಂಗಳೂರು ಕಡೆ ಎಲ್ಲ ಸ್ವಲ್ಪ ಸಿಟಿ ಸೈಡ್ ಥರ ಫೀಲ್ ಬರುತ್ತೆ. ಬಟ್ ಇಲ್ಲಿ ಏನು ಬಂದಿದ್ದೀವಿ ಲೈಕ್ ಪ್ರಾಪರ್ ವಿಲೇಜ್ ಸೈಡು. ನಮಸ್ಕಾರ ಅಮ್ಮ. ನಮಸ್ತೆ. ಹಾಯ್, ಹೇಗಿದ್ದೀರಾ? ಚಿಕ್ಕದು ಮೇಕೆ ಎಂಟ್ರಿ ಆಗಿದ ತಕ್ಷಣ ಜನ ನಮ್ಮನ್ನ ವೆಲ್ಕಮ್ ಮಾಡಿದ ರೀತಿ ಎಲ್ಲ ನಮ್ಗೆ ತುಂಬಾನೇ ಖುಷಿ ಆಯ್ತು. ಇಟ್ ಇಸ್ ಅ ಬಾಯ್ ಆರ್ ಅ ಬಾಯ್ ಆಗಲ್ಲ ನೋಡು. ನೋಡೋಣ ಯಾವ್ದಾದ್ರು ಮನೆಗೆ ಹೋಗ್ಬಿಟ್ಟು ಹೆಂಗೆಲ್ಲ ಇರುತ್ತೆ. ಸರಿ ಬಾ. ಲಕ್ಷ್ಮೀ ನರೇಂದ್ರ ಗೌಡ ಅವ್ರ ಮನೆ ಇದು, ಗೊತ್ತಾ ನಿಮ್ಗೆ? ನೋಡು, ವೆಲ್ಕಮಿಂಗ್ಗೆ ನಮ್ಗೆ ಹಸು ವೆಲ್ಕಮ್ ಮಾಡ್ತಿದೆ. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಸೊ ನಾವು ಬಂದಿದ ತಕ್ಷಣ ನಮ್ಮಿಬ್ರಿಗೂ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂದ್ರೆ, ಎಷ್ಟು ಚೆನ್ನಾಗಿ ಆರತಿ ಎತ್ತಿದ್ರು. ಮನೆ ಒಳಗಡೆ ಬಲ್ಗಾಲಿಟ್ಟು ಬಾ ಅಮ್ಮ ಅಂತ ಕರೆದ್ರು, ಕೂರ್ಸಿದ್ರು. ನನ್ಗೆ ಈ ಮನೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಈ ಮನೆಯಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ ಆ ಕಂಬಗಳು ಎಷ್ಟು ಚೆನ್ನಾಗಿದೆ. ಆ ಕಂಬಗಳಂದ್ರೆ ಆಟ ಆಡಕ್ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಒಳಗಡೆ ಅಷ್ಟೇನೆ ನೀರ್ ಬರಕ್ಕೆ, ಮೇಲ್ಗಡೆಯಿಂದ ನೀರ್ ಬರಕ್ ಒಂದ್ ಜಾಗ ಇಟ್ಟಿದ್ದಾರೆ. ನನಗ್ ಫಸ್ಟ್ ಹೆದರಿಕೆ ಇದ್ದಿದ್ದೆ ಕೌವು ಮತ್ತೆ ಸಗಣಿ. ನಾನ್ ಬಂದಿದ ತಕ್ಷಣ ಅದು ಕೂ ಮಾಡುತ್ತೆ. ನೋಡು, ಸಿಂಪಲ್ ಆಗಿ ಅವ್ರ ಕೈಯಲ್ಲಿ ಐತಲ್ಲ ಗುಡ್ಡು, ಹಿಂಗೆ ಎತ್ತಾರೆ. ಹಿಂಗೆ ಇಲ್ಲೋಡ ಹೋಲ್ಡ್ ಲೈಕ್ ದಿಸ್ ಅಂಡ್ ದೇ ವಿಲ್ ಪುಟ್ ಇಟ್ ಹಿಯರ್. ಏನ್ಗೆಲ್ಲ ಅಷ್ಟೇ ಬಾಯ್ಲಿ. ಎತ್ತಲೇಬೇಕು. ನಮ್ಮ ಹಳ್ಳಿ ಕೆಲಸ ಮಾಡ್ತೀವಿ ಅಂದ್ರೆ ಎತ್ತಲೇಬೇಕು ಸಗಣಿನ. ನೀವು ಎತ್ತಬೇಕು ಬನ್ನಿ, ಹಂಗೆಲ್ಲ ಮುಖ ಮಾಡ್ಕೊಂಡ್ರೆ ಆಗಲ್ಲ. ತೆಗಿಬೇಕೀಗ ದುಡ್ಡು ತೆಗಿ ಬೇಗ. ಅದನ್ನ ಹೆಂಗಪ್ಪ ಮುಟ್ಟೋದು ಅಂದ್ರೆ ನಂಗೆ ಅದೇನೋ ನನ್ಗೆ ಆಗ್ತಾನೆ ಇಲ್ಲ ಅಂತ ಅನ್ಸ್ತು. ನಾನು ಇವ್ರಿಗೂ ಹೇಳ್ದೆ, ನನಗೆ ಯಾವ್ದಾದ್ರು ಮಾಡ್ಲಪ್ಪ, ನಂಗೆ ಸಗಣಿದ್ ಮಾತ್ರ ಬೇಡ ಅಂತ. ನೋಡಿದ್ರೆ ಬಂದಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಅದ್ರ ಕೆಲಸ. ಫಸ್ಟ್ ಬಾ, ಹಸು ಇಟ್ಕೊಂಡು. ನನ್ ಮಾತು ಕೇಳಲಿಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಅದ್ ನನ್ನ ಅಯ್ಯೋ ನೋಡು. ಬಾ ಗುಡ್ಡು. ಬಾ ಎಲ್ಲ ಬರೋದು ನಾನು. ಗಟ್ಟಿಗೆ ಬಾಯಿಲಿ ಇಟ್ಕೋ. ನಾನು ಆ ಹಸುನು ಬೇರೆ ತರಬೇಕು. ಇಟ್ಕೋ ಗುಡ್ಡು. ಶಾಂತವಾಗಿರಪ್ಪ ನೀನು. ಒಂದ್ ಸ್ವಲ್ಪ ಫಸ್ಟ್ ಟೈಮ್ ನಾನು ಅಮ್ಮ ಅಮ್ಮ ಬಾಮ
ಬಾಮ ಅಂದ್ರೆ ಅದು ಬರ್ಬೇಕು. ಇವಾಗ ಇದು ಕ್ಲೀನ್ ಆಯ್ತು. ಇದೊಂದು ಸ್ವಲ್ಪ ಒಣಗೋಷ್ಟರಲ್ಲಿ ಹಸುರನ್ನ ತೊಳಿಬೇಕು. ಬಬ್ಲು ತಿರ್ಗಾ ಅದೇನೋ ಕಕ್ಕಸ್ ಮಾಡೋದಿಲ್ಲ ದೇವಾ. ಅದು ಯಾಕೆ ನಾನು ಹೋದಾಗೆ ಕಕ್ಕಸ್ ಬರ್ತೀನಿ. ಅದು ಸುಮ್ಮನೆ ಇರ್ಲಿಲ್ಲ. ಪಟಕ್ 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 ಅಂತ ನನ್ ಬಂದೇನೆ. ನಾನು ಹೋಗಿ ಸ್ನಾನ ಮಾಡಿಸ್ಬೇಕಷ್ಟೇ ಪಟಕ್ 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 ಅಂತ ಮಾಡಿಸ್ತು. ಅಲ್ಲೂ ನನಗೆ ಕಷ್ಟ ಕೊಡ್ತು. ಯಾಕೋ ನನ್ಗೆ ಗೊತ್ತಿಲ್ಲಪ್ಪ, ಇವತ್ತು ಹಸು ನಂಗೆ ತುಂಬಾ ಕಷ್ಟ ಕೊಡ್ತು. ಅದ್ ನೋಡು ರೀ, ಅದೇನ್ ಪೇಸ್ಟ್ರಿ ಸಾ ಹಿಂಗೆ ಹಾಗೆ ನೀರಾಗಿ ಸಾಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹಸುಗ್ ನಾನ್ ಸ್ನಾನ ಮಾಡಿಸ್ದೆ ಇವತ್ತು. ಎಷ್ಟು ಸಕ್ಕದಾಗಿ ಸ್ನಾನ ಮಾಡಿಸ್ದೆ ಅಂದ್ರೆ ಪಳ ಪಳ ಅಂತಿದೆ ಹಸು. ದಯವಿಟ್ಟು ಎಲ್ಲ ಯಾರು ಬೇಜಾರು ಮಾಡ್ಕೊಬೇಡಿ, ನಾನು ರಂಗೋಲಿ ಈ ತರ ಬಿಟ್ಟಿದ್ದೀನಿ ಅಂತ. ರಂಗೋಲಿ ಮೇನ್ ಇವಾಗ ಎಂಡ್ ಆಗೋದು ಹೇಗೆ ಅಂದ್ರೆ, ಒಂದು ಸಗಡಿ ಉಂಡೆನ ತಗೊಂಬಂದಿಕ್ಕಿ ಅದ್ರ ಮೇಲೆ ಒಂದು ಹೂ ಇಟ್ರೆ ಕಂಪ್ಲೀಟ್ ಆಗುತ್ತೆ. ಎಲ್ಲ ಆಯ್ತಾ ಬಬ್ಲು? ಈಗ ಪೂಜೆ ಮಾಡೋಣ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಇಟ್ ವಾಸ್ ಲೈಕ್ ಹಾರ್ಟ್ ಟಚಿಂಗ್ ಮೂಮೆಂಟ್. ಏನಂದ್ರೆ ಹಸುಗೆ ಪೂಜೆ ಮಾಡ್ಬೇಕಂತೆ. ಪೂಜೆ ಮಾಡಿದಾಗ ಅವನ ಮನ್ಸಲ್ಲಿ ಒಂದು ಖುಷಿ ಬರುತ್ತಲ್ಲ, ಅದು ಸತ್ಯವಾಗ್ಲೂ ನನಗೆ ಫೀಲ್ ಆಯ್ತು ಇವತ್ತು. ಅಂಡ್ ಫಾರ್ ದ್ಯಾಟ್ ಐ ಆಮ್ ವೆರಿ ಹ್ಯಾಪಿ ಅಂತ ಅನ್ಸುತ್ತೆ. ಆಚೆ ಫುಲ್ ನಾನು ಮಾಡ್ತೀನಿ. ಒಳಗಡೆ ಏನ್ ಕೆಲಸ ಇದೆ ನೀನ್ ಮಾಡಮ್ಮ. ಅವಳು ಮನೆ ಕೆಲಸ ಕಮ್ಮಿ, ಕೆಲಸಗಳೇ ಮಾಡಲ್ಲ. ಇಲ್ಲಿ ಬಂದ್ಮೇಲೆ ಅವಳಿಗೊಂದು ಎಕ್ಸ್ಪೀರಿಯನ್ಸ್ ಬಂತು. ನೆಕ್ಸ್ಟ್ ನೆಲ ಒರೆಸೋದು. ತಗೋಯ್ತು ಬಟ್ಟೆ. ಮಾಪ್ ಕೊಡಿ. ಮಾಪ್ ಅಲ್ಲ, ನಾನು ನಿನಗೆ ಹಿಂಡಿ ಕೊಡ್ತೀನಿ. ಅದು ಹಿಂದೆ ಹೋಗೋಕ್ ಕಷ್ಟ ಆಗತ್ತೆ. ಹಿಂಗೆ ಕಸ ಹೊಡಿಯೋದು ಗೊತ್ತಿತ್ತು, ನೆಲ ಒರೆಸೋದು ಮಾಪಲ್ ಗೊತ್ತಿತ್ತು ಮಾಡಕ್ಕೆ. ಕೈಯಲ್ಲಿ ಹೆಂಗ್ ಮಾಡೋದು ತುಂಬಾ ಕಷ್ಟ ಅಪ್ಪ. ಕುತ್ಕೊಳ್ಳಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಅದಲ್ಲ, ನೀರ್ ಜಾರುತ್ತೆ, ಆ ಬಟ್ಟೆ ಜಾರುತ್ತೆ. ನಾನೇ ಜಾರ್ಬಿಟ್ಟೆ ಲಾಸ್ಟ್ ಅಲ್ಲಿ. ಅಪ್ಪ, ಆಂಟಿಗಳು ಹೆಂಗಾದ್ರೂ ಇದ್ರಲ್ಲಿ ಮಾಡ್ತಾರೋ ಡೈಲಿ ಒರ್ಸೋದು. ನನ್ನ ಬೆನ್ನೆಲ್ಲ ಮುರಿದೋಯ್ತು. ನೀನಾಗಿದ್ಯಾ? ಅಯ್ಯೋ, ಇದೆಲ್ಲ ನೋವ್ತಾ ಇದೆ ನಂಗೆ. ಇದು ಮಂಡಿ. ತುಂಬಾ ಪೇಷನ್ಸ್ ಇಂದ ನಿಧಾನವಾಗಿ ನಿನ್ಗಾಗತ್ತೆ, ನಿನ್ಗೆ ಮಾಡಕ್ಕಾಗತ್ತೆ ಅಂತ ತುಂಬಾ ನನ್ಗೆ ಕಾನ್ಫಿಡೆನ್ಸ್ ನ ತುಂಬಿದ್ರು ಬೆಳಗ್ಗೆಯಿಂದಾನು ಅಷ್ಟೇನೆ. ನಮ್ಗೆ ದೀಪನ ಹಚ್ಚಕ್ಕೆ ಬಿಟ್ರು. ಅದಾದ್ಮೇಲೆ ಪ್ರೇ ಮಾಡಿದ್ವಿ ನಾವು ದೇವ್ರ ಪ್ರೇ ಮಾಡಾದ್ಮೇಲೆ ಮಡ್ಲು ತುಂಬಿಸಿದ್ರು. ನಿಮ್ಗೆ ಒಬ್ಬ ಮಗ ಒಬ್ಬ ಮಗಳು ಇದ್ರು. ಬ್ಲೆಸ್ಸಿಂಗ್ ಅಲ್ಲೂ ಅಷ್ಟೇನೆ, ನಿಮ್ಗೊಂದ್ ಗಂಡ್ ಮಗು ಹೆಣ್ ಮಗು ಆಗ್ಲಿ ಅಂತ ಹೇಳಿದ್ದು ನನ್ ಗಂಡಂಗ ತುಂಬಾ ಖುಷಿ ಆಯ್ತು. ಹೇಳ್ತಾರಲ್ಲ ವಿಲೇಜ್ ಹಳ್ಳಿ ಜನರು ಮನ್ಸಲ್ಲಿ ರಾಜರು ಅಂತ, ಅದು ಆಕ್ಚುಲಿ ನಿಜ ಅಂತ ನಮ್ಗೆ ಇವತ್ತು ಅನ್ಸುತ್ತೆ. ಜೋಡಿ ನಂಬರ್ 1 ಜೋಡಿ ಹನುಷಾ ಮತ್ತು ಮಂಜು ಅವ್ರಿಗೆ ಆಲ್ ದ ಬೆಸ್ಟ್. ಬಾಂಡ್ ಜೇಮ್ಸ್ ಬಾಂಡ್ ಅಂತಾರಲ್ಲ ಹಂಗೆ ನಾನು ಪಂಡಿತ್ ರಮೇಶ್ ಪಂಡಿತ್. ನಾನು ಅದೆಲ್ಲ ಏನು ಇಲ್ಲ, ಓನ್ಲಿ ಸುನೇತ್ರಾ ಪಾಂಡೆ. ಇವತ್ತು ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಗೊತ್ತಾ? ಬಲೆ ಬೀಸ್ತಾ ಇದೀವಿ. ಬಲೆ ಅಂದ್ರೆ ಮೀನ್ ಹಿಡಿತಾ ಇದೀವ್ರಿ. ಮೀನ್ ಹಿಡಿಯಕ್ ಬಂದಿದೀವಿ. ಹೋಗೋಣ ಚಲೋ. ಈ ಹುಡುಗರನ್ನ ಕೇಳೋಣ ರೀ, ಇಲ್ಲಿ ಮೀನ್ ಹಿಡಿಯೋರು ಯಾರಿದ್ದಾರೆ? ನೀವು ಮೀನ್ ಹಿಡಿತೀರಾ?
ಜೋಡಿ ನಂಬರ್ 1 ಅಲ್ಲಿ ನಮ್ಗೆ ಮೀನ್ ಹಿಡಿಯಕ್ಕೆ ಅಂತ ಹೇಳಿದ್ದಾರೆ. ನೀವು ಯಾರಾದ್ರೂ ನಮ್ಗೆ ಮೀನ್ ಹಿಡಿಯಕ್ಕೆ ಹೇಳ್ಕೊಡ್ತೀರಾ ಪ್ಲೀಸ್? ಹೇಳ್ಕೊಡ್ತೀರಾ? ಅಯ್ಯೋ ಓ ಏನ್ರಿ ಒಪ್ಕೊಂಡ್ಬಿಟ್ರು. ಥ್ಯಾಂಕ್ ಯು ಕಣೋ. ಸೇಫ್ಟಿ ಮೆಷರ್ಸ್ ಪರವಾಗಿಲ್ವೇ? ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಸು ತೇಲುವ ಮೇಲ್ಗಡೆ ಸಾಗಲಿ. ನೀವು ದಿನ ಮೀನು ಹಿಡಿತೀರಾ? ಹೌದು ಸರ್. ಎಷ್ಟಂತ ಹೇಳಿದ್ರೆ ಜಾಸ್ತಿ ಮೀನು ಸಿಗುತ್ತೆ? ಸಾಯಂಕಾಲ 3 ಗಂಟೆ ಬಿಡ್ತೀವಿ, ಬೆಳಗ್ಗೆ 7 ಗಂಟೆಗೆ ಎತ್ತೀವಿ ನೀರನ್ನು. ಈ ನೀರ್ ಮಧ್ಯಕ್ಕೆ ನಮಗೆ ಕರ್ಕೊಂಡ್ ಬಂದಿದ್ಯಾ? ನಾವೀಗ ಬಲೆ ಹಾಕ್ಬೇಕು. ಹೆಂಗ್ ಹಾಕೋದು? ಹೆಂಗೆ ಹೇಳ್ಕೊಡ್ತೀನ? ಇದಾ ಮೊದಲನೇ ಬಾರಿಗೆ ಕೆರೆಯಲ್ಲಿ ಬಲೆ ಬೀಸೋದು ಹೆಂಗೆ ಅಂತ ಅವರೇ ಹೇಳ್ಕೊಟ್ರು. ಅಂದ್ರೆ ತುದಿ ಒಂದು ಕಲ್ಲು ಕಟ್ಬಿಟ್ಟು ಹಿಂಗೆ ಎಸೆದ್ಬಿಟ್ಟು ತೆಪ್ಪ ಮೂವಾದಾಗ ಹೋಗ್ತಾ ಇರುತ್ತೆ. ಆ ಬೆಂಡ್ಗಳೆಲ್ಲ ಮಧ್ಯದಲ್ಲಿ ಕಟ್ಟಿದ್ರು. ಅದು ಏನಕ್ಕೆ ಅಂತ ನಾವು ಕೇಳಿದಕ್ಕೆ ಅವ್ರು ಹೇಳಿದ್ರು ಮಾರ್ಕಿಂಗ್. ಬಲೆ ಹಾಕಿ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗತ್ತೆ ಎಲ್ಲೆಲ್ಲಿ ಬೆಂಡ್ ತೇಲ್ತಾ ಇದೆ ಮೇಲೆ, ಅಲ್ಲಿ ಆ ಬೌಂಡ್ರಿ ಇದೆ ಅಂತ. ಆಮೇಲೆ ಬಲೆ ಹೆಂಗ್ ಎಳಿಬೇಕು ಅನ್ನೋದನ್ನ ಶಂಭು ಹೇಳ್ಕೊಟ್ರು. ಟೈಮ್ ಆ ಮೀನು ಆಚೆ ಬರೋದ್ ನೋಡೋದೇ ಒಂದು ಓ ಮೈ ಗಾಡ್. ಬಲೆ ಸಿಗಾಕೊಂಡಿಲ್ವಾ? ಹೆಂಗ್ ಬರುತ್ತೆ? ತಾಕಿದ್ರೆ ಅದಕ್ಕೆ ಅಲ್ಲಿ ಯಾಕೆ ತಾಕಿಸ್ತೀಯಾ? ಹೇಳಿ ನೀರು ಬೇಡ ಕೂಡ. ಅಯ್ಯೋ ಅಯ್ಯೋ ಇದ್ರದೆಲ್ಲ ಮಾಡ್ಬಿಟ್ಟ. ನಮ್ ಕೈ ಮಾಡ್ಬಿಡ್ತಾರೆ. ಹಾ ಅದೇ ಇದು ನನ್ನ ತಚ್ಚುತ್ತೆ ಅಂತಾನೆ ಹೇಳ್ತಾ ಇರೋದು. ಅದು ಹಿಂಗೆ ಹಿಡ್ಕೊಂಡ್ಬಿಟ್ಟಿರಾಗಿರೋದಪ್ಪ. ಒಂದು 2 3 4 ಶಂಭು ಎಷ್ಟು ಮೀನು ಹಿಡಿದಿದೀವಿ ಶಂಭು ನಾವು? ಯಾವ ಮೀನಿದು? ಇದು ಮುರುಗಾಲು, ಅದು ಜಿಲೇಬಿ. ಇದು ಜಿಲೇಬಿನಾ? ಅಲ್ಲ, ಅದು ಮೃಗಾಲು. ಇದು ಜಿಲೇಬಿ. ಇದು ಅದೇ ಜಾತಿ, ಜಿಲೇಬಿ ಜಾತಿ. ಎಷ್ಟಾಯ್ತು? 1 2 3 4 5 ಜಿಲೇಬಿ, 1 ಮೃಗಾಲು. ಮೀನು 6 ಮೀನು ಹಿಡಿದಿದ್ದೀವಿ. ಪಂಡಿತ್ ನಿಮಗ್ 3 ನನಗ್ 3. ಸೊ ಇಡೀ ಶಂಭು ಗ್ಯಾಂಗ್ಗೆ ನಿಮ್ಮ ಎಲ್ಲರ ಪರವಾಗಿ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಬೆಳಗ್ಗೆ ಬಂದ ತಕ್ಷಣ ಅದ್ಭುತ ನೇಚರು, ಇಲ್ಲಿ ದನ ಕರುಗಳು, ಆಮೇಲೆ ಆಡು, ಮೇಕೆ, ಕೋಳಿಗಳು ಇವೆಲ್ಲ ನೋಡ್ತಿದ್ದಂಗೆ ಒಂದು ಆ ಹಳ್ಳಿ ಪರಿಸರ ಅನ್ನೋದು ನಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಇತ್ತು ತುಂಬಾ. ಮೈಂಡ್ ಫ್ರೆಶ್ ಆಯಿತು. ಓಕೆ ಏನು ಕೊಟ್ಟರು ಇವತ್ತು ಮಾಡೋಣ ಅನ್ನೋ ಮೆಂಟಾಲಿಟಿ ಬಂದಿತ್ತು ನನಗೆ. ಹೆಂಗ ಅನಿಸ್ತದೆ ಮಂಡ್ಯಕ್ಕೆ ಬಂದು? ನಮ್ಮೂರಿಗೆ ಬಂದಂಗೆ ಆಗ್ತೈತೆ. ಓ ಎಲ್ಲಿ ನೋಡಿಲ್ಲಿ. ನಮಸ್ಕಾರ ಕಣ್ರಕ್ಕ. ಸೊಸೆ ನನ್ ಬಗ್ಗೆ ಹೇಳ್ಬೇಕಲ್ವಾ ನೀವು ಇವಾಗ? ಭೂಮಿಕರ್ ತಮ್ಮ
ಯಾಕೆ ಮೈಮನ್ ಗಂಡ ಅಂತ ಹೇಳೇ ಇಲ್ಲ ನೀವು? ತಿಂಡಿ ತಿಂದ್ರೆ ಎಲ್ರು ಏನ್ ತಿಂದ್ರಿ? ಏನ್ ಮುದ್ದೆನಾ ಬೆಳಿಗ್ಗೆ? ಮುದ್ದೆ ಉಪ್ಸಾರು. ಓ ನನ್ಗಿಷ್ಟ. ಉಪ್ಸಾರು. ಅವಳ ಹೆಸರೇನು? ನಿತ್ಯ. ಏನಮ್ಮ ಎಷ್ಟನೇ ಕ್ಲಾಸು? ಕ್ಲಾಸ್ ಇಲ್ಲ ಪಾಪ, ಚಿಕ್ಕ ಮಗು ಕ್ಲಾಸ್ ಒಂದು ಏನ್ ಕೇಳೋದಂತಾನೆ ಗೊತ್ತಾಗಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಎತ್ಕೊಳ್ಳೋ ಪ್ರಾಕ್ಟೀಸ್ ಮಾಡ್ಬೇಕು. 2 ವರ್ಷದ ಮಗು ಕೊಡಲ್ಲ ಆಗ್ಲಾದ್ರೂ ನಾನು ಮಾತಾಡಕ್ ಬಿಡ್ತಾರೇನೋ. ಜೋಡಿ ನಂಬರ್ 1ಗೆ ಆಲ್ ದ ಬೆಸ್ಟ್ ಅಂತ ಹೇಳಿ. ಶಶಿ ಲಾವಣ್ಯನ್ಗೆ ಆಲ್ ದ ಬೆಸ್ಟ್. ಶಶಿ ಲಾವಣ್ಯನೇ ಜೋಡಿ ನಂಬರ್ 1. ಕೋಲಾಕರನ್ ದೊಡ್ಡಿಗೆ ಏ ಅವಳಿ ಜವಳಿ ಎಲ್ಲ ಬೇಡ, 2 ಚಾನ್ಸ್ ಬೇಕು ನಮ್ಗೆ. ಎಲ್ರು ಒಂದ್ ಸೆಲ್ಫಿ ಮಾಡೋದು. ಅಜ್ಜಿ ಬನ್ನಿ, ಅಲ್ಲಿ ಹಿಂದೆ ಕಾಣಿಸ್ತಾ ಇಲ್ಲ, ನೀವು ಮುಂದ್ ಬರ್ಬೇಕು. ಅಜ್ಜಿ, ನನ್ನ ಹೆಸರು ಶಶಿ ಅಂತ, ಇವಳ ಹೆಸರು ಲಾವಣ್ಯ ಅಂತ. ನಾವು ಜೋಡಿ ನಂಬರ್ 1 ಅನ್ನೋದು ಒಂದು ಪ್ರೋಗ್ರಾಮ್ ಅಲ್ಲಿ ಬರ್ತೀವಿ. ನಾವು ಬೆಸ್ಟ್ ಜೋಡಿ ಆಗ್ಬೇಕು, ಅದಕ್ಕೆ ನಿಮ್ ಆಶೀರ್ವಾದ ಬೇಕು, ಆಯ್ತಾ? ಅದಲ್ದೆ ಗಂಡ ಹೆಂಡತಿಗೆ ಅಂತಾನು ಆಶೀರ್ವಾದ ಮಾಡಿ ಒಂದು ಇಬ್ರು, ಒಂದು ಗಂಡು ಒಂದು ಹೆಣ್ಮಗು ಹುಡ್ಬೇಕು, ಆ ತರ ಆಶೀರ್ವಾದ ಮಾಡಿ. ಈ ಎಲ್ರು ಫೋಟೋಗೆ ಒಂದು ಸ್ಮೈಲ್ ಕೊಟ್ಬಿಡಿ. ಬಾಯ್ ಬಾಯ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ದೊಡ್ಡವ್ರನ್ನ ಮಾತಾಡ್ಸಿದ್ದಾಯ್ತು, ಈಗ ಚಿಕ್ಕವ್ರನ್ನ ಮಾತಾಡ್ಸಕ್ ಬಂದಿದೀವಿ. ಹಲೋ, ಎಲ್ರು ಹೇಗಿದ್ದೀರಾ? ಓ, ಎಲ್ಲ ಸರಿಯಾಗಿ ಮುದ್ದೆ ಹೊಡೆದಿದ್ದೀರಾ ಅನ್ಸುತ್ತೆ ಬೆಳಿಗ್ಗೆ. ಯಾರು ಜಾಸ್ತಿ ಮಾತಾಡೋದು? ಬೋರ್ಡ್ ತುಂಬೋಗುತ್ತೆ ಅವಾಗ ನಿಮ್ಮೆಲ್ಲರ ಹೆಸರು ಬರೆದ್ರೆ. ನಾನು ಸ್ಕೂಲ್ ಹುಡುಗಿ ಆಗ್ತೀನಿ. ಆಕ್ಚುಲಿ ನಾನು ಸ್ಕೂಲ್ ಹುಡುಗಿ ತರನೇ ಇದೀನಿ ತಾನೆ. ಸ್ಕೂಲ್ ಮಾಸ್ಟರ್ ತರ ಕಾಣಿಸ್ತಿದ್ದೀನಿ ನಿಮಗೆ. ನೀವ್ ಹೇಳಿ, ಈಗ ಸ್ಕೂಲ್ ಹುಡುಗಿ ತರ ಯಾರು ಕಾಣಿಸ್ತಾರೆ? ನಾನ್ ಕಾಣಿಸ್ತೀನಿ. ಸ್ಕೂಲ್ ಹುಡುಗಿ ಅಂತ ಕೇಳಿದ್ರು, ನಾನು ಹೆಂಗ್ ಹುಡುಗಿ ಆಗ್ತೀನಿ? ಸರಿ ಆಯ್ತು, ಕುಂಟೆ ಬಿಲ್ಲೆ. ಈಗ ಕುಂಟೆ ಬಿಲ್ಲೆ. ಇವಾಗ ಏನ್ ರೂಲ್ಸ್? ಇಲ್ಲಿ ಬಚ್ಚ ಹಾಕ್ಬಿಟ್ಟು ಹಂಗ ಹೋಗ್ಬೇಕು ತಾನೆ. ನಾವೇನಿದ್ರು ಕಬಡ್ಡಿ ಆಡೋದಪ್ಪ, ಇವೆಲ್ಲ. ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಅವ್ರು ಮಾತಾಡೋ ವೇದಲ್ಲೇ ಗೊತ್ತಾಗುತ್ತೆ. ಜೋಡಿ ನಂಬರ್ 1 ನಲ್ಲಿ ಯಾರಿಗೆ ಆಲ್ ದ ಬೆಸ್ಟ್? ಎಲ್ಲರೂ ಕ್ಲಾಸಿಗೆ ಹೋಗಿ ಮಜಾ ಮಾಡಿದ್ದಾಯ್ತು, ಇನ್ ಮತ್ತೆ ಕ್ಲಾಸು. ಬಾಯ್ ಬಾಯ್. ದೊಡ್ಡ ದೊಡ್ಡ ಕನಸುಗಳು ಇಟ್ಕೊಂಡಿದ್ದಾರೆ, ಅವೆಲ್ಲ ಅವ್ರ ಕನಸುಗಳಿಗೆ ರೀಚ್ ಆಗಲಿ. ಹಾಗೆ ಅದ್ರ ಮುಂದೆ ಬರ್ತಾ ನಾವು ಗೌಡ್ರ ಮನೆಗೆ ಹೋದ್ವಿ. ಗೌಡ್ರೆ, ಇವರು ಚೆನ್ನೈ ಬಸವೇಗೌಡರು ಅಂತ. ಇವತ್ತು ನಮ್ಗೆ ನೀವೇ ವ್ಯವಸಾಯ ಮಾಡೋದೆಲ್ಲ ಹೇಳ್ಕೊಡ್ಬೇಕು. ಹಂಗೆ ಒಂಚೂರು ನಿಮ್ ಮನೇನು ತೋರಿಸ್ಬಿಡ್ಬೇಕು. ಬನ್ನಿ. ಎಷ್ಟು ವರ್ಷದ ಹಳೆದು ಅಂದ್ರಿ ಗೌಡ್ರು? 1957 ನಮ್ಮ ತಂದೆಯವ್ರು ಮಾಡಿದ್ರು. ಫುಲ್ ತಂಪಾಗಿದೆ ಮನೆ.
ಒಂದೇ ಮನೆಯವರು ಇಲ್ಲಿರೋದು, ಒಂದೇ ಮನೆಯಿಂದ 100 ಮನೆ ಆಗಿರೋದಿಲ್ಲ. ಇವತ್ತು ನಿಮ್ಮ ಹತ್ರ ಕಲ್ತ್ಕೊಂಡು ಹೋಗೋದಕ್ಕೆ ನಾವು ಕಲ್ಸ್ಕೊಡ್ತೀವಿ ಬಿಡಿ. ರಾಗಿ ಬಿತ್ತನೆ ಮಾಡೋದು ನೆಡುವುದು, ಮತ್ತೆ ಭತ್ತ ಬಿತ್ತನೆ ಮಾಡೋದು ನೆಡುವುದು, ಮತ್ತೆ ಕಬ್ಬು ಬಿತ್ತನೆ ಮಾಡೋದು ನೆಡುವುದು, ಮತ್ತೆ ತೆಂಗು ಬಿತ್ತನೆ ಮಾಡೋದು ನೆಡುವುದು. ಅದ್ರಲ್ಲಿ ಎಳ್ನೀರನ್ನು ಕುಯಿಸ್ತೀನಿ ಇವಾಗ ನಿಮ್ಗೆ. ಮತ್ತೆ ಅದ್ಭುತ, ಇದಕ್ಕೆ ವೇಟ್ ಮಾಡೋದು ಬೇಡ, ಬನ್ನಿ. ಮುದ್ದೆ ಮಾಡಿಸ್ತೀವಿ, ಊಟ ಮಾಡಿ ಎಲ್ಲಾನು ಮಾಡೋಣ. ಅದ್ಭುತ, ನಮ್ಮ ಲೈಫ್ ಟೈಮ್ ಮೆಮೊರಿ ಇದು. ಇದರಲ್ಲಿ ರಾಗಿ ಇದೆ, ತೆಂಗಿನಕಾಯಿ ಇದೆ. ಈ ರಾಗಿನ ಬಿತ್ತನೆ ಮಾಡೋದು ನಮ್ಮ ಬೀರೇಶ್ವರ ಒಳ್ಳೇದ್ ಮಾಡ್ಲಿ. ಇದು ವಿಘ್ನೇಶ್ವರ. ಇದು ವಿಘ್ನೇಶ್ವರ. ನಾವು ಜಮೀನಲ್ಲಿ ನಾಟಿ ಮಾಡ್ಬೇಕು ಅಂದ್ರೆ ಫಸ್ಟ್ ಗಣಪತಿ ಪೂಜೆ ನಿಮ್ಗೆ ಹೇಳ್ಕೊಡ್ತೀವಿ. ಅನುಭವ, ನಮ್ಮ ಅನುಭವ ನಿಮ್ಗೆ ಹೇಳ್ತೀವಿ. ನೀವು 4 ಜನ ಕೇಳಿ ವ್ಯವಸಾಯ ನಡೀಲಿ, ದೇಶದ ಜನ ಎಲ್ಲ ಅನ್ನ ಉಳ್ಳಿ. ಹಬ್ಬ ಅದ್ಭುತವಾಗಿ ಹೇಳಿದ್ರೆ. ಭೂಮಿನ ಎಷ್ಟು ಗೌರವಿಸ್ತಾರೆ, ಎಷ್ಟು ಪೂಜಿಸ್ತಾರೆ ಅನ್ನೋದು ಫಸ್ಟ್ ಸ್ಟೆಪ್ ಅಲ್ಲೇ ಗೊತ್ತಾಯ್ತು. ಟ್ರ್ಯಾಕ್ಟರ್ ಹತ್ತದಾ? ಬನ್ನಿ, ಅದು ಆಗೋಗ್ಲಿ. ಮುಂದೆನೆ ಹತ್ತಿ. ಒಂದು ವ್ಯವಸಾಯ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಪೂಜೆ ಮಾಡ್ತಾರೆ, ಯಾವ ರೀತಿ ಅವ್ರಿಗೆ ನಂಬಿಕೆ ಇದೆ, ಅದನ್ನ ಕಲ್ಸ್ಕೊಟ್ರು. ಹಾಗೆ ನಾನು ಟ್ರ್ಯಾಕ್ಟರ್ ಕಲಿತೆ. ಟ್ರ್ಯಾಕ್ಟರ್ ಓಡಿಸೋದು ಫಸ್ಟ್ ಟೈಮ್ ಓಡಿಸಿರೋದು ಟ್ರ್ಯಾಕ್ಟರ್ನ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಎತ್ತಲ್ಲಿ ಹೇಗೆ ಉಳುಮೆ ಮಾಡೋದು ಅನ್ನೋದು ಕೂಡ ನಮ್ಗೆ ಹೇಳ್ಕೊಟ್ರು. ತೆನೆಗೆ ತೆನೆಯ ಸಿಹಿ ಮುತ್ತು, ಹೊಸ ಗಾಡಿ ಬೀಸು. ಸ್ಟಾರ್ಟಿಂಗ್ ನಮಗೆ ನೋಡಿದಾಗ ಕಷ್ಟ ಇರ್ಬೋದು ಅಂತ ಅನ್ನಿಸ್ತು. ಬಟ್ ಅದನ್ನ ಮಾಡ್ತಾ 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 ಕಷ್ಟದ ಜೊತೆ ಇಷ್ಟಪಟ್ಟು ನಾವು ಮಾಡೋಕೆ ಶುರು ಮಾಡಿದ್ವಿ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ಆ ರೈತನ ಕಷ್ಟ ನೆನ್ಸ್ಕೊಂಡ್ರೆ ಇನ್ನು ಒಂದು ಅಗುಳನ್ನು ತಿನ್ಬೇಕು, ವೇಸ್ಟ್ ಮಾಡಬಾರ್ದು ಅಂತ ಗೊತ್ತಾಯ್ತು. ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು. ಅಪ್ಪ 3 ರೌಂಡಿಗೆ ಸುಸ್ತಾಗೋಯ್ತು. ತುಂಬಾ ಕಷ್ಟ ಇದೆ ಗುರು, ಇದು ನಾವು ತಿಳ್ಕೊಂಡಷ್ಟು ಈಸಿ ಅಲ್ಲ. ಯಾಕೆ ಆಗ್ತದೆ? ನೀರು ಇಸ್ಕೊಡ. ನೀರು ಯಾಕೆ? ಎಳ್ನೀರು ಇದಕ್ಕೆ ಕೊಡ್ತೀನಿ ಬಾ. ಕೋಡಿ ಎಳ್ನೀರು ಕದೀತಾವನೆ. ಇದು ಹೆಂಗೆ ಅಂತ ಗೊತ್ತಾಯ್ತಾ? ಹಿಂಗೆ ಮೈ ಮೇಲೆ ಮಾತ್ರ ಚಲ್ಕೋಬಾರ್ದಷ್ಟೇ. ಏನಿದು? ಪೈರನ್ನ ಹೇಗೆ ಕುಯ್ತಾರೆ ಅನ್ನೋದನ್ನು ತೋರಿಸ್ಕೊಟ್ರು. ಸಸಿ ಲಾವಣ್ಯ, ಭತ್ತದ ಹೊಟ್ಲ ಹಾಕಾಯ್ತು, ವ್ಯವಸಾಯ ಎಲ್ಲ ಮುಗಿದಿದೆ. ಈಗ ಭತ್ತ ಕುಯ್ಯೋದು. ಇದನ್ನ ಕೊಯ್ಬೇಕಾ? ಅಷ್ಟೇ. ಅದಕ್ಕೆ ಮಾಡಿ ಬಿಸಾಕ್ಬಿಡ್ತಾರೆ ಇವರು. ನೀವು 3 ಜನಕ್ಕೂ ಮತ್ತೆ ಇವ್ರಿಗೂ ಚಾಲೆಂಜು. 3 ಜನ? 3 ಜನರಲ್ಲಿ ಯಾರು ಒಬ್ರಿಗಾರು ಕೊಡು ಹೋಗ್ಲಿ. ಈಗ ನೀನು ಫಸ್ಟ್ ಮಾಡ್ತೀಯ, ಅವ್ರು 3 ಜನ ಫಸ್ಟ್ ಮಾಡ್ತಾರಂತ. ನಾನು ರೈತನ ಥರ ಡ್ರೆಸ್ ಹಾಕೊಂಡಿದ್ದೀನಿ ಅಷ್ಟೇ, ಕೆಲಸ ಬರಲ್ಲ. ಇರ್ಲಿ, ನೀನು ಹೇಳಿದ್ಯಲ್ಲ ಚಿನ್ನ, ಟ್ರೈ ಮಾಡ್ತೀನಿ ಚಿನ್ನ, ಗೆಲ್ತೀನಿ ಚಿನ್ನ. 1 2 3 ಸ್ಟಾರ್ಟ್. ಅಕ್ಕ ಒಂಚೂರು ಸ್ಲೋ ಕುಯ್ರಕ್ಕ, ನನ್ನ ಗಂಡ ಗೆಲ್ರಿ. ನನ್ನ ಗಂಡನ್ ಗೆಲ್ಸ್ರಲ್ಲ. ಅಲ್ಲಿ ನಿಂತ್ಕೊಂಡು ಕಮೆಂಟ್ರಿ ಆದಷ್ಟು ಈಸಿ ಅಲ್ಲ ಇದು. ತುಂಬಾ ಕಷ್ಟ ಕಡೆ ಇದು. ಅದಕ್ಕೆ ಮುದ್ದೆ ತಿನ್ಬೇಕು, ದೋಸೆ ತಿನ್ಬಾರ್ದು. ಬೇಗ ಬೇಗ ಬೇಗ. ಅಯ್ಯೋ, ಅಲ್ಲಿ ತನಕ ಹೋಗ್ಬಿಟ್ರೇನೆ. ನಿನ್ ಗಂಡ ಇದಕ್ಕೂ ಸೈ ಅನ್ಸ್ಕೋಬೇಕು. ಹಿಂಗೆ ನನ್ನ ಗಂಡ ಶೂರ. ಬಿಲ್ಡಪ್ ಬೇಡ ಕಣ, ಕ್ಯಾಮ್ರಾ ಹತ್ರ ಬಂದ್ ಕೂಡ ಬಿಲ್ಡಪ್ ಕೊಡ್ತೀಯ. ಅದು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಕೆಲಸ ಮಾಡಬೇಕು. ಶೂರ, ವೀರ, ಧೀರ. ಅಕ್ಕ ಮುಗಿತಕ್ಕ, ನೀವೇ ಬಿನ್ನು ಅಂದ್ಕೊಳ್ಳಿ. ನನ್ನ ಗಂಡ ಏನ್ ತೋರ್ಸ್ರು ಕಲಿತಾರಪ್ಪ. ಮತ್ತೆ ಚಿನ್ನ, ಇಷ್ಟೊಂದು ಕೆಲಸ ಮಾಡಿದೀನಿ, ಬುತ್ತಿ ತಗೊಂಬರೆ. ಓಕೆ, ನೀವು ಕಂಟಿನ್ಯೂ ಮಾಡ್ತೀರಿ, ನಾನು ಬುತ್ತಿ ತಗೊಂಬರ್ತೀನಿ. ನೀನು ಬರೋಷ್ಟರಲ್ಲಿ ಇದೆಲ್ಲ ಮುಗಿಸ್ಬಿಡ್ತೀನಿ, ಹೋಗ್ಬಾ.
ಓ ನಿಂಗೋಸ್ಕರ ಮುದ್ದೆ ತಂದಿವ್ನಿ. ಹೌದಾ? ಎಷ್ಟು? 2. ಅಬ್ಬಾ ಅಬ್ಬಾ. ಏರಿ ಮೇಲೆ ಏರಿ ಬಂದ್ಲು ಮುನ್ನಾರಿ. ಬುತ್ತಿ ತುಂಬಾ ಪ್ರೀತಿ ತಂದ್ಲು ಗೌರಿ. ಲೈಫಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಅದ್ರ ನಂತರ ಇಷ್ಟು ಚೆನ್ನಾಗಿರೋ ಮುದ್ದೆ ಒಳ್ಳೆ ಅಮೃತ ಥರ ಅನಿಸ್ತಾ ಇದೆ ನನಗೆ. ಮನೇಲಿ ನಿಂಗೆ ಊಟ ಹಾಕೊಡ್ಬೇಕಾದ್ರೆ ನಂಗೇನು ಅನಿಸ್ತಾನೆ ಇರಲಿಲ್ಲ. ಈಗ ಇಲ್ಲಿ ಬುತ್ತಿ ತಗೊಂಡು ಬಂದು ಮುದ್ದೆ ಎಲ್ಲ ನಿಂಗೆಲ್ಲ ಬಡಿಸಿ ತಿನ್ಸ್ಬೇಕಾದ್ರೆ ಇದೇ ಡಿಫ್ರೆಂಟ್ ಫೀಲ್ ಅಂತ ಅನ್ನಿಸ್ತಾ ಇದೆ ನನಗೆ ಅಲ್ವಾ? TV ನೋಡ್ತಿರೋ ಪ್ರತಿಯೊಬ್ಬ ರೈತರಿಗೂ ನಮ್ಮ ನಮನಗಳು. ದಯವಿಟ್ಟು ಕೆಲಸ ಮಾಡೋದಂತ ನಿಲ್ಲಿಸ್ಬಿಡಿ. ನೀವು ಕೆಲಸ ಮಾಡೋದ ನಂತರ ನಮ್ಗೆ ಹೊಟ್ಟೆಗೆ ಇರಲ್ಲ. ಆಮೇಲೆ ದುಡ್ಡು ಮಾಡಿ ಏನು ಪ್ರಯೋಜನ? ದುಡಿಮೆಗೆ ತಕ್ಕಂತೆ ಊಟ ಸಿಗಬೇಕು. ಸೊ ನೀವು ನೆಮ್ಮದಿಯಲ್ಲಿರಬೇಕು. ಸೊ ಎಲ್ಲ ರೈತರಿಗೂ ನಮ್ಮ ದೊಡ್ಡ ಸಲಾಂ. ಓ ಎತ್ತಿನ ಗಾಡಿ ಹೋಗ್ತಾ ಇದೆ. ಸರಿ ಊರ್ ಕಡೆನಾ?